6 ಶಬ್ದಗಳನ್ನ ಸೇರಿಸಿದ್ದಾರೆ ಒಂದು ಲೈನ್ ಅಲ್ಲಿ. ಸೊ ಇದೇ ರೀತಿ ನೋಡ್ತಾ ಹೋಗ್ಬೇಕು ನಾವು ಅವ್ರ ಪೇಪರ್ ಅನ್ನ ಎಲ್ಲಿ ಯಾವ ರೀತಿ. ಸೊ ಇಂಪಾರ್ಟೆಂಟ್ ಶಬ್ದಗಳನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಎಲ್ಲಾದ್ರೂ ಈ ಇಯರ್ ಏನಾದ್ರೂ ಬಂದ್ರೆ ಅದನ್ನ ಬರೆದಿದ್ದಾರೆ. ಇನ್ ಕೇಸ್ ಸಂಶಯಗಳು ಬರುವ ಜಾಗದಲ್ಲಿ ಅದನ್ನ ಕರೆಕ್ಟ್ ಆಗಿ ಬರೆದಿದ್ದಾರೆ. ಯಾವ್ದಾದ್ರು ಒಂದು ಕಮಿಟಿ ಅಥವಾ ವ್ಯಕ್ತಿಗಳ ಹೆಸರು ಬಂದಾಗ ಅದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ರಘುರಾಮ್ ರಾಜನ್ ಅಂತ ಬಂದಿದೆ. ಸೊ ಆ ರಘುರಾಮ್ ರಾಜನ್ ಅವರ ಹೆಸರುಗಳನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ರೀತಿ ಎಸ್ಸೆ ಅನ್ನ ಎಲ್ಲೂ ಕೂಡ ನೋಡಿ ಒಂದು ಕಡೆ ಏನಾದ್ರೂ ಹೊಡೆದಾಕಿರೋದು ಅಥವಾ ಎಲ್ಲಾದ್ರೂ ತಪ್ಪು ಮಾಡಿರೋದು ಇಲ್ಲ. ಯಾವ ರೀತಿ ಮಾಡ್ತಾ ಹೋಗಿದ್ದಾರೆ ನೋಡಿ, ಪ್ರತಿಯೊಂದು ಲೈನು ಕೂಡ ಎಷ್ಟೊಂದು ಸುಂದರವಾಗಿ. ಸೊ ಈ ರೀತಿ ತಾವು ಎಸ್ಸೆಗಳನ್ನ ಬರಿತಾ ಹೋಗ್ಬೇಕು. ಫಸ್ಟ್ ನಮ್ಮ ಶಂಕರ್ ಬನಶಂಕರಿ ಅವರು ಕೂಡ ಇದೇ ರೀತಿನೇ ಬರೀತಾರೆ ಕನ್ನಡದಲ್ಲಿ. ಸೊ ನಿಮಗೆ ಇವಾಗ ತೋರಿಸ್ತಾ ಇರೋದು ಒಂದು ಇಂಗ್ಲಿಷ್ ಎಸ್ಸೆಯನ್ನ ತೋರಿಸ್ತಾ ಇದೆ. ಯಾವುದೇ ಪೇಜ್ ಅನ್ನ ಟರ್ನ್ ಮಾಡ್ಕೊಂತ ಹೋಗಿ ಎಲ್ಲೂ ಕೂಡ ಒಂದು ಅಕ್ಷರದಲ್ಲಿ ತಪ್ಪು ಬರವಣಿಗೆ ಹೊಡೆದು ಹಾಕಿರೋದು ಎಷ್ಟು ಫ್ರೀ ಫ್ಲೋ ಇದೆ ನೋಡಿ. ಸೊ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು, ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗೋದು, ಏನಾದ್ರೂ ಒಂದು ಪ್ಯಾರಾಗ್ರಾಫ್ ಅನ್ನು ಮಾಡೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ 4 to 5 ಲೈನ್ಸ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಆಗಿಬಿಟ್ಟಿದೆ. ಸೊ ಹೆಚ್ಚಿಗೆ ಇದು ಕಾಂಪ್ಲೆಕ್ಸ್ ಮಾಡ್ದಂಗೆ ಪೇಪರ್ ಅನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಬರಿತಾ ಹೋಗಿ. ಸೊ ಇದು ಈ ಟಾಪಿಕ್ ಅಲ್ಲಿ ಎಲ್ಲೂ ಬಾರ್ ಡಯಾಗ್ರಾಮು ಅಥವಾ ಹಾಕೋ ಅವಶ್ಯಕತೆ ಬೀಳದಿರೋದ್ರಿಂದ ಎಲ್ಲೂ ಕೂಡ ಆ ಟಾಪಿಕ್ ಅನ್ನ ಹಾಕ್ತಾ ಹೋಗಿಲ್ಲ. ಸೊ ಪೇಜ್ ಅನ್ನ ಯಾವ ರೀತಿ ಬರಿತಾ ಹೋಗಿದ್ದಾರೆ, ಸ್ಟಾರ್ಟ್ ಮಾಡಿರೋದು, ಎಂಡ್ ಮಾಡಿರೋದು. ಸೊ ಸೊ ಸ್ಕ್ರೀನ್ ಅಲ್ಲಿ ಆಮೇಲೆ ಇನ್ನು ನೆಕ್ಸ್ಟ್ ಎಸೆ ತಗೊಂಡಾಗ ಇದು ಎರಡನೇ ಎಸೆ ತಗೊಂಡ್ರು. ಎ ಸೆಲ್ಫ್ ದಟ್ ಗೋಸ್ ಆನ್ ಚೇಂಜಿಂಗ್ ಈಸ್ ಎ ಸೆಲ್ಫ್ ದಟ್ ಗೋಸ್ ಆನ್ ಲಿವಿಂಗ್ ಅಂತ ಎರಡನೇ ಎಸೆ ಬಂದಿದೆ. 125 ಮಾರ್ಕ್ಸ್ ಇನ್ನೊಂದು ಎಸೆ ತಗೊಂಡಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ರು, ಎರಡನೇ ಎಸೆ ಬಂದಾಗ ಸುಧಾಮೂರ್ತಿ ಅವರು ಇದ್ರ ಬಗ್ಗೆ ಹೇಳಿರುವಂತ ಒಂದು ವಾಕ್ಯದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ತಾವು ಕೂಡ ಇಲ್ಲಿ ಗಮನ ಏನಂದ್ರೆ ಪ್ರತಿ ಸಾರಿ ಕೂಡ ಕೋರ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲ. ಒಂದು ಗಣ್ಯ ವ್ಯಕ್ತಿಗಳು ಹೇಳಿರೋ ಒಂದು ಹೇಳಿಕೆ ಇದ್ರು ಕೂಡ ಅದರಿಂದ ಕೂಡ ತಾವು ಎಸ್ಸೆಯನ್ನ ಸ್ಟಾರ್ಟ್ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡಿದ್ರು, ಎರಡನೇ ಎಸೆ ಬಂದಾಗ ಸುಧಾಮೂರ್ತಿ ವಾಸ್ ಲರ್ನ್ ಟು ಎ ಟೀಚರ್. ಶಿ ಲರ್ನ್ ಅರ್ಲಿ ದಟ್ ದ ಟೀಚಿಂಗ್ ವಾಸ್ ನಾಟ್ ಜಸ್ಟ್ ಎ ವೊಕೇಶನ್ ದಟ್ ವಾಸ್ ನೋಬಲ್. ಸೊ ಈ ರೀತಿ ಸುಧಾಮೂರ್ತಿ ಅವರು ಹೇಳಿರೋ ಒಂದು ವಾಕ್ಯದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಸೇಮ್ ಕರೆಕ್ಟ್ ಆಗಿ ಪ್ಯಾರಾಗಳನ್ನು ಮಾಡ್ಕೊಳ್ಳೋದು, ಲೈನ್ ಮಧ್ಯದಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಇರುವುದು. ಸೊ ಏನಾದ್ರೂ ಇಂಪಾರ್ಟೆಂಟ್ ವರ್ಡ್ ಬಂದಾಗ ಚೇಂಜ್ ಇಸ್ ದ ಲಾ ಆಫ್ ನೇಚರ್ ಅಂತ ಬಂದಾಗ ಅದನ್ನ ಹೈಲೈಟ್ ಮಾಡಿರೋದು ಬಾಕ್ಸ್ ಅಲ್ಲಿ. ಸೊ ಎಲ್ಲೂ ಕೂಡ 2 ಪೆನ್ ಉಪಯೋಗಿಸಿರೋದು ಅಥವಾ ಕೆಲವರು ರೆಡ್ಡಿಂಗ್ ಕಿಲ್ಲ ಬರೀತಾರೆ. ಟಾಪಿಕ್ ಚೇಂಜ್ ಆದಾಗ ರೆಡ್ಡಿಂಗ್ ಕಿಲ್ಲ ಬರೀತಾರೆ, ಅದು ಬರೆಯೋದು ಅವಶ್ಯಕತೆ ಇಲ್ಲ. ಸೊ ಒಂದೇ ಇಂಕ್ ಪೆನ್ ಅಲ್ಲಿ ಫುಲ್ ಫ್ಲೋ ಕಂಟಿನ್ಯೂಸ್ ಆಗಿ ಫ್ಲೋ ಇದೆ. ಸೊ ಎಲ್ಲೂ ಕೂಡ ಆಂಬಿಗ್ಯೂಟಿ, ಕನ್ಫ್ಯೂಷನ್, ಹೊಡೆದಾಕಿರೋದು ಯಾವುದು ಸಿಗ್ತಿಲ್ಲ. ಸೊ ಒಂದು ಒಳ್ಳೆ ಮಾರ್ಕ್ಸ್ ಬರಬೇಕಪ್ಪ ನಮಗೆ ಎಸ್ಸೆದಲ್ಲಿ ಅಂದ್ರೆ ಇವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಅವಾಗಲೇ ಒಂದು ಒಳ್ಳೆ ಮಾರ್ಕ್ಸ್ ಬರಲಿಕ್ಕೆ ಇದೆ. ಸೊ ಅವರು 2 ಎಸ್ಸೆಗಳನ್ನ ಸುಮಾರು ಎಷ್ಟು ಪೇಜ್ ಬರೆದಿದ್ದಾರೆ ನೋಡೋಣ ಲಾಸ್ಟ್ ಹೋಗ್ಬಿಟ್ಟು. ಸೊ ಲಾಸ್ಟ್ ಅಲ್ಲಿ ನೋಡಿ ರಫ್ ವರ್ಕ್ ಕೂಡ ಹೇಗೆ ಮಾಡ್ಕೊಂಡಿದ್ದಾರೆ. ತಾವು ಲಾಸ್ಟ್ ವಾರದಲ್ಲಿ ನಾವು ಹೇಳಿದ್ವಲ್ಲ, ಹೋದ ವಾರದಲ್ಲಿ ಲಾಸ್ಟ್ ಕೊನೆಯ ಪೇಜ್ಗಳಲ್ಲಿ ತಾವು ಸ್ಕೆಲೆಟನ್ ಅಪ್ರೋಚ್ ಅಂತ ಹಾಕೊಳ್ಳಿ ಅಂತ ಹೇಳಿದ್ವಲ್ಲ. ಸೊ ಇದೆಲ್ಲ ಅವ್ರು ಮಾಡಿರೋಂಥ ರಫ್ ವರ್ಕ್ ಎಸ್ಸೆ ಬರೆಯೋದಕ್ಕಿಂತ ಮೊದಲು ಈ ರೀತಿ ಒಂದು ರಫ್ ವರ್ಕ್ ಗಳನ್ನ ಮಾಡಿಕೊಂಡು ಸೊ ಅದರಲ್ಲಿ ಬರ್ಕೊಂಡಿದ್ದಾರೆ ಅವರು. ಸೊ ರಫ್ ವರ್ಕ್ ಅನ್ನ ಮಾಡಿ ಸೊ ಅದನ್ನ ಕೊಡುವಾಗ ಹೊಡೆದಾಕ್ಬೇಕು. ಮತ್ತೆ ಈ ತರ ಸ್ಟ್ರೈಕ್ ಮಾಡಿ ಹೊಡೆದಾಕ್ಬಿಟ್ಟು ಪೇಪರ್ ಅನ್ನ ಸಬ್ಮಿಟ್ ಮಾಡುವಾಗ ಆ ರಫ್ ವರ್ಕ್ ಅನ್ನ ಹೊಡೆದಾಕ್ಬೇಕು. ಸೊ ಆ ರೀತಿ ಆಗೋದ್ರಿಂದ ಇದಾಯ್ತು. ಇಲ್ಲಿ ನೋಡಿ ಇಲ್ಲೊಂದು ಪೇಜ್ ಖಾಲಿ ಇದೆ, ಆ ಖಾಲಿ ಇರೋ ಪೇಜ್ ಅನ್ನ ಅವ್ರು ಹೊಡೆದಾಕಿದ್ದಾರೆ. ಸೊ ತಾವು ಕೂಡ ಹಾಗೆ ಮಾಡ್ಬೇಕು. ಎಲ್ಲಾದ್ರೂ ಪೇಜ್ ಖಾಲಿ ಇದ್ರೆ ಸೊ ಅದನ್ನ ಈ ರೀತಿ ಸ್ಟ್ರೈಕ್ ಮಾರ್ಕ್ ಮಾಡಿ ಹೊಡೆದಾಕ್ಬೇಕು. ಸೊ ಹಾಗೆ ಖಾಲಿ ಪೇಜ್ ಗಳನ್ನ ಯಾವತ್ತೂ ಬಿಡಬಾರ್ದು. ಈ ರೀತಿ ಒಂದು ಲೈನ್ ಹೇಳಿದ್ರೆ ಸಾಕು, ಇಲ್ಲಾಂದ್ರೆ ಇಂಟು ಮಾರ್ಕ್ ಹಾಕಿದ್ರು ಕೂಡ ಆಗ್ತದೆ. ಸೊ ಖಾಲಿ ಪೇಜ್ ಗಳನ್ನ ಸ್ಟ್ರೈಕ್ ಮಾಡಬೇಕು. ಸೊ ಇಲ್ಲಿಗೆ ಅವ್ರದ್ದು ಎಸ್ಸೆ ಮುಗೀತು. ಸೊ 22 ಪೇಜ್ ಬರೆದಿದ್ದಾರೆ. ಔಟ್ ಆಫ್ 30 ಅಲ್ಲಿ 250 ಮಾರ್ಕ್ಸ್ಗೆ ಸೊ 22 ಪೇಜ್ನ ಎಸ್ಸೆಯನ್ನ ಬರೆದಿದ್ದಾರೆ. ಸೊ ಖಾಲಿ ಪೇಜ್ಗಳನ್ನ ಈ ರೀತಿ ಹೊಡೆದಾಕಿದ್ದಾರೆ. ಸೊ ಮತ್ತೆ ಕೊನೆಯಲ್ಲಿ ಬೇಕಾಗಿರುವಂತ ರಫ್ ವರ್ಕ್ ಗಳನ್ನ ಈ ರೀತಿ ರಫ್ ವರ್ಕ್ ಅನ್ನ ಮಾಡಿ ಸ್ಕೆಲೆಟಲ್ ಅಪ್ರೋಚ್ ಅಲ್ಲಿ ರಫ್ ವರ್ಕ್ ಗಳನ್ನ ಮಾಡ್ಕೊಂಡು ಅದನ್ನು ಕೂಡ ಹೊಡೆದಾಕಿದೆ. ಇದು ಇಶಿತಾ ಕಿಶೋರ್ ಅವರು 2022ರಲ್ಲಿ ಫಸ್ಟ್ ರ್ಯಾಂಕರ್ ಬರೆದಿರುವಂತ ಒಂದು ಸ್ಕ್ರಿಪ್ಟ್. ವಿಜನ್ IAS ಅವರು ಒಂದು ಎಸ್ಸೆ ಮಾಕ್ ಎಸ್ಸೆ ಮಾಡಿದಾಗ ಟೆಕ್ಸ್ಟ್ ಅಲ್ಲಿ ಬರೆದಿರುವಂತ ಒಂದು ಎಸ್ಸೆ ಲಿಪಿಯನ್ನ ನಿಮಗೆ ಇವಾಗ ತೋರಿಸಿದ್ದೇನೆ. ಶಂಕರ್, ಇದ್ರ ಬಗ್ಗೆ ಏನಾದ್ರು ಕಾಮೆಂಟ್ಸ್ ಮಾಡ್ತೀರಾ? ಇಲ್ಲ ಸರ್, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಸರ್ ಎಲ್ಲರಿಗೂ. ಡೋಂಟ್ ವರಿ, ಕಂಟಿನ್ಯೂ ಆಗೋಣ ಸರ್. ಸೊ ಅದು ಎಸ್ಸೆ ಅರ್ಥ ಆಗಿದೆ ಅಂತ ಅನ್ಸುತ್ತಲ್ಲ? ಎಸ್ ಸರ್, ಆಗಿದೆ ಸರ್. ಸೊ ಇದು 137 ಮಾರ್ಕ್ಸ್ ಔಟ್ ಆಫ್ 250ಗೆ 137 ಮಾರ್ಕ್ಸ್ ಬಂದಿರುವಂತ ಇಶಿತಾ ಕಿಶೋರ್ ಅವರು ಬರೆದಿರುವಂತ ಒಂದು ಎಸ್ಸೆ. ಸೊ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರ್ತಿರೋ ಎಸ್ಸೆ ನೋಡೋಣ ಇವಾಗ. ಸೊ ನಿಮ್ಗೆ ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಅಲ್ಲಿ? ಒಂದು ಎಕ್ಸೆಲ್ ಶೀಟ್ ಕಾಣಿಸಿದೆ. 2022ರಲ್ಲಿ
149 ಅಂಕಗಳನ್ನು ತಗೊಂಡಿರುವಂತಹ 149 ಗುಡ್ ಸ್ಕೋರಿಂಗ್ ಎಸ್ಸೆ. 137 ಇವಾಗ ನೋಡಿದ್ರಿ 137, ಇವಾಗ 149 ಮಾರ್ಕ್ಸ್ ಔಟ್ ಆಫ್ 250ಗೆ. ಸೊ 149 ಮಾರ್ಕ್ಸ್ ಬಂದಿರುವಂತ ಗೌತಮ್ ವಿವೇಕಾನಂದನ್. ಸೊ ಅವರಿಗೆ 211ನೇ ರ್ಯಾಂಕ್ ಬಂತು. ಬಟ್ ಎಸ್ಸೆದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ 149 ಬಂದಿದೆ. ಸೊ ಅವರ ಒಂದು ಎಸ್ಸೆಯನ್ನ ನೋಡೋಣ ಇವಾಗ. ಅದು ಕೂಡ ವಿಷನ್ IAS ಅಲ್ಲಿ ಬರೆದಿರೋದು. ಅವರು ಟೆಸ್ಟ್ ಸೀರೀಸ್ ಅನ್ನು ತಗೊಂಡಾಗ ಬರೆದಿರುವಂತಹ ಒಂದು ಎಸ್ಸೆ ಅದು ವಿಷನ್ IAS ಅಲ್ಲಿ. ಅದನ್ನ ನಾವು ಈಗ ಮತ್ತೆ ಅನಾಲಿಸಿಸ್ ಮಾಡೋಣ ಡೌನ್ಲೋಡ್ ಮಾಡಿಕೊಂಡು. ಸೊ ಈ ರೀತಿ ಟಾಪರ್ಸ್ ಬರೆದಿರುವಂತಹ ಎಸ್ಸೆಗಳನ್ನ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ. UPSC ಅಥವಾ KPSC ಬರೆಯುವಾಗ ನಮ್ಮ ಎಸ್ಸೆ ಹೇಗಿದೆ, ಇವಾಗ ಈ ಇರೋ ಎಸ್ಸೆಯನ್ನ ಈ ರೀತಿ ಟಾಪರ್ಸ್ ಎಸ್ಸೆಗೆ ಹೋಲಿಕೆ ಮಾಡ್ಕೊಂಡು ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಸೊ ಯಾವ ರೀತಿ ಮಾಡ್ಕೊಂಡ್ರೆ ಒಳ್ಳೇದಂತ ನಿಮಗೆ ನೀವೇ ಗುರುಗಳು. ಬೇರೆ ಇನ್ನೊಬ್ರು ಯಾರಿಗೆ ಕಳಿಸಿ ವ್ಯಾಲ್ಯೂಯೇಷನ್ ಹೇಳಿಸ್ಕೋ ಅವಶ್ಯಕತೆ ಬೀಳೋದಿಲ್ಲ. ಸೊ ನಿಮಗೆ ನೀವೇ ಗುರುಗಳಾಗಿ ಒಂದು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಗೌತಮ್ ವಿವೇಕಾನಂದ್ ಅವ್ರದ್ದು ಸ್ಕ್ರೀನ್ ಕಾಣಿಸುತ್ತಲ್ಲ ಶಂಕರ್? ತೊಂದರೆ ಇಲ್ಲ? ಸ್ಕ್ರೀನ್ ಕಾಣಿಸುತ್ತೆ ಸರ್, ಸರಿ ಇದೆ. ವಾಯ್ಸ್ ಕೂಡ ಏನ್ ತೊಂದರೆ ಇಲ್ವಲ್ಲ? ಏನ್ ತೊಂದರೆ ಇಲ್ಲ ಸರ್, ಎರಡು ಚೆನ್ನಾಗಿದೆ, ಆಡಿಯೋ ಅಂಡ್ ವಿಡಿಯೋ. ಓಕೆ, ಇವಾಗ ನೋಡಿ ಅವ್ರದ್ದು ಏನ್ ಟಾಪಿಕ್ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ದೇರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಈಸ್ ದ ಪಾತ್ ಅಂತ ಒಂದು ಎಸ್ಸೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು 149 ಮಾರ್ಕ್ಸ್ ಬಂದಿರುವಂತ ವಿವೇಕಾನಂದ ಅವರು ಬರೆದಿರುವಂತ ಒಂದು ಎಸ್ಸೆ. 149 ಇಸ್ ವೆರಿ ಗುಡ್ ಸ್ಕೋರ್. UPSC ಅಲ್ಲಿ 149 ತಗೊಳ್ಳೋದಂದ್ರೆ ಇಟ್ಸ್ ರಿಯಲಿ ಗುಡ್ ಸ್ಕೋರ್. ಮೋಸ್ಟ್ಲಿ ಟಾಪ್ ಇದು ಎಸ್ಸೆದಲ್ಲೇ. ಸೊ ಅವರೇಜ್ ಸ್ಕೋರ್ 120 ಮತ್ತೆ 130 ಇರುತ್ತೆ, ಬಟ್ 149 ಬಂದಿದೆ 250ಗೆ. ಸೊ ನೋಡಿ, ಅವರು ಕೂಡ ಒಂದು ಕೋಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ದಾರೆ. 2 roads diverge in a wood and I took the one less traveled by and that has made all the difference. ರಾಬರ್ಟ್ ಫ್ರಾಸ್ಟ್ ಅವರು ಬರೆದಿರುವಂತ ಒಂದು ಕೋಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಟಾಪಿಕ್ಗೆ ಮತ್ತೆ ಕೋಟ್ಗೆ ಒಂದ್ಕೊಂದು ಸ್ವಲ್ಪ ರಿಲೇಷನ್ ಇರಬೇಕು, ಸಂಬಂಧ ಇರಬೇಕು. ಟಾಪಿಕ್ ಒಂದು ನೀವು ಅಲ್ಲಿ ಸೇರಿಸ್ತಾರೆ ಕೋಟ್ ಅನ್ನೋದ್ರೆ ಅದ್ರ ಮೀನಿಂಗ್ ಇರೋದಿಲ್ಲ. ಇಲ್ಲಿ ಟಾಪಿಕ್ ಏನಿದೆ, ದೇರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಇಸ್ ದ ಪಾತ್ ಅಂತ ಇದೆ. ಸೊ ಆಗ ಇವ್ರು ಬರೆದಿರೋ ಕೋಟ್ ಏನು, 2 roads diverged in a wood and I took the ones less traveled by and that has made all the difference. ಸೊ ಅಲ್ಲಿ ಮೇಲೆ ಹೇಳಿರೋದು ಮತ್ತೆ ಅವ್ರು ಬರೆದಿರುವಂತ ಕೋಟ್ಗೆ ಸ್ವಲ್ಪ ಸಾಮ್ಯತೆ ಇದೆ. ಶಂಕರ್, ಇದು ಕನ್ನಡದಲ್ಲಿ ಹೇಳ್ತೀರಾ ಇದು ಕೋಟ್ ಮತ್ತೆ ಟಾಪಿಕ್? ಎಸ್ ಸರ್, ಇದು ಸರ್ ಇದು ಕ್ವಶನ್ ಆಗಿತ್ತಲ್ಲ ಸರ್ UPSC ಗೆ ಒಂದ್ಸರ? UPSC ಅಲ್ಲೂ ಕೂಡ ಬಂದಿರುತ್ತೆ, ಮೋಸ್ಟ್ಲಿ ಒಂದ್ಸರಿ ಬಂದಿದೆ ಅನಿಸುತ್ತೆ. ಬಂದಿದೆ ಸರ್ ಇದು. ದೇರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಇಸ್ ದ ಪಾತ್ ಅಂದ್ರೆ ಸಂತೋಷಕ್ಕೆ ಯಾವುದೇ ಹಾದಿ ಇಲ್ಲ, ಸಂತೋಷವೇ ಒಂದು ಮಾರ್ಗ ಅಂತ. ಇದು ಆಕ್ಚುಲಿ ಎಥಿಕಲ್ ಎಸ್ಸೆ ಅಥವಾ ಫಿಲಾಸಫಿಕಲ್ ಎಸ್ಸೆ ಅಂತೇಳಿ ನಾವು ಕರಿತೀವಿ. ಅದಕ್ಕೆ ಅರ್ಥ ಬರುವ ರೀತಿಯಲ್ಲಿ ಇಂಗ್ಲಿಷ್ನ ಕವಿ ರಾಬರ್ಟ್ ಫ್ರಾಸ್ಟ್ ಮಾಡಿರ್ತಕ್ಕಂಥದ್ದು ಒಂದು ಕೋಟ್ ಅನ್ನ ಅವರು ಹಾಕಿದ್ದಾರೆ. 2 roads divided in a wood and I took the one less traveled by and that has made all the difference ಅಂತ. ನಾನು 2 ಹಾದಿಗಳಲ್ಲಿ ಒಂದ್ ಹಾದಿಯನ್ನ ನಡೀತಾ ಇದ್ದೇನೆ, ಅಲ್ಲಿ ಬಹಳ ಜನ ಆ ಹಾದಿಯನ್ನು ನಡೆದಿಲ್ಲ. ಅಂದ್ರೆ ಎಲ್ಲರೂ ಹೋಗುವ ಹಾದಿಯಲ್ಲಿ ನಾನು ನಡೀತಾ ಇಲ್ಲ, ನಾನು ಹೋಗ್ತಾ ಇರೋ ಹಾದಿಯಲ್ಲಿ ತುಂಬಾ ಜನ ನಡೆದಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ಅವರು ಎಲ್ಲರೂ ಕೂಡ ಏನು ಹ್ಯಾಪಿನೆಸ್ ಅನ್ನ ಬಯಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಏನು ನಾವು ಹೋಗ್ತಾ ಇರೋ ಮಾರ್ಗವೇ ಹ್ಯಾಪಿನೆಸ್ ಆಗಿ ಹೋಗ್ಬೇಕು ಅಂತಕ್ಕಂಥ ಕಲ್ಪನೆಯನ್ನ ಕೊಟ್ಟಿದ್ ಸರ್ ಇದು. ಸೊ ಈ ರೀತಿಯ ಟಾಪಿಕ್ ಸೆಲೆಕ್ಟ್ ಮಾಡಿರೋ ಟಾಪಿಕ್ ಮತ್ತೆ ನಾವು ಬರೆದಿರುವಂತ ಕೋರ್ಟ್ಗೆ ಒಂದಕ್ಕೊಂದು ಸಾಮ್ಯತೆ ಇರಬೇಕು, ಹೊಂದಾಣಿಕೆ ಇರಬೇಕು. ಸೊ ಇದೇ ಜಾಗದಲ್ಲಿ ಬೇರೆ ಏನೋ ಸಂಬಂಧ ಇರುವಂತ ಕೋರ್ಟ್ ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ. ಸೊ ಅದನ್ನ ಹೇಳಲಿಕ್ಕೆ ಈ ತರ ಇನ್ನೊಂದೇನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಟಾಪಿಕ್ ಅನ್ನ ಅವರು ಸ್ವಲ್ಪ ಬ್ಲಾಕ್ ಇಂಕ್ ಅಲ್ಲಿ ಬರೆದಿದ್ದಾರೆ, ಕೆಳಗಡೆ ಎಸ್ಸೆಯನ್ನ ಸ್ವಲ್ಪ ಬ್ಲೂ ಇಂಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಗುಡ್ ಸ್ಟ್ರಾಟಜಿ, ಅಂದ್ರೆ ಡಿಫ್ರೆನ್ಸ್ ಮಾಡ್ಲಿಕ್ಕೆ. ರೆಡ್ ಇಂಕ್ ಅಲ್ಲಿ ಬರಿಬೇಡಿ, ಬ್ಲಾಕ್ ಇಂಕ್ ಅಥವಾ ಬ್ಲೂ ಇಂಕ್ ಅಲ್ಲಿ ಟಾಪಿಕ್ ಅನ್ನ ಬ್ಲಾಕ್ ಇಂಕ್ ಅಲ್ಲಿ ಬರೆದು ಕೆಳಗಡೆ ಎಸ್ಸೆ ಎಲ್ಲ ಬ್ಲೂ ಇಂಕ್ ಅಲ್ಲಿ ಬರಿತಾ ಹೋಗಿದ್ದಾರೆ. ಸೊ ಅಲ್ಲೂ ಕೂಡ ನೋಡಿ ಕರೆಕ್ಟ್ ಆಗಿ ಪ್ಯಾರಾ ಮಾಡ್ಕೊಂಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲಿ ಕ್ವಶನ್ ಮಾರ್ಕ್ ಆಗ್ಬೇಕು, ಎಲ್ಲಿ ಫುಲ್ ಸ್ಟಾಪ್, ಕಾಮ. ಸೊ ದಿಸ್ ಇಸ್ ಹೈಯೆಸ್ಟ್. 149 ಮಾರ್ಕ್ಸ್ ಬಂದಿರುವಂತ ಒಂದು ಎಸ್ಸೆ ನಾನು ಇವಾಗ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ವರ್ಡ್ ಕೂಡ ನೋಡಿ, 1 2 3 4 5 ಮ್ಯಾಕ್ಸಿಮಮ್ ಒಂದು ಲೈನ್ಗೆ 5 ವರ್ಡ್ಸ್ಗಳು, 4 ರಿಂದ 5 ಲೈನ್ ಆಗ್ತಿದ್ದಂಗೆ ಒಂದು ಪ್ಯಾರಾ ಮಾಡಿದ್ದಾರೆ. ಆ ಪ್ಯಾರಾ ಕೂಡ ಸ್ವಲ್ಪ ಜಾಗ ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇವೆಲ್ಲ ಹೈ ಸ್ಕೋರಿಂಗ್ ಎಸ್ಸೆ ಬರೆಯುವಾಗ ಇರಬೇಕಾದಂತ ಒಂದು ಗುಣಲಕ್ಷಣಗಳು. ಎಲ್ಲಿ ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಫ್ಲೋ ಎಲ್ಲಾದ್ರೂ ಒಂದು ಶಬ್ದ ಕೂಡ ಹೊಡೆದಾಕಿರಲ್ಲ ನೋಡಿ. ಅವರು ಕೂಡ ತಮ್ಮ ತರನೇ ಬರೆದು ಪ್ರಾಕ್ಟೀಸ್ ಮಾಡಿರೋರೆ. ಟೆಸ್ಟ್ ಅಲ್ಲಿ ಬರೆಯುವಾಗ ಅಥವಾ UPSC ಮೇನ್ ಎಕ್ಸಾಮ್ ಅಲ್ಲಿ KPSC ಬರೆಯುವಾಗ ಎಲ್ಲೋ ಒಂದು ಕಡೆ
ಅಪರೂಪವಾಗಿ ಒಂದೊಂದು ವರ್ಡ್ಗಳನ್ನ ಎಲ್ಲಾದ್ರೂ ಹೊಡೆದಾಕಿದ್ದು ಕಾಣಿಸುತ್ತೆ. ಸೊ ಅದು ಬಿಟ್ರೆ ಮೋಸ್ಟ್ ಆಫ್ ದ ಎಸ್ಸೆ ನೋ ಸ್ಟ್ರೈಕ್ ಆರ್ ಓವರ್ ರಿಟರ್ನ್ ಸ್ಟ್ರೈಕ್ ಮಾಡಿದ್ದು ಅಥವಾ ಹೊಲಸು ಮಾಡಿರೋದು ಆ ಥರ ತುಂಬಾ ಕಾಣಿಸಲ್ಲ ನಿಮಗೆ. ಸೊ ಕ್ಲಿಯರ್ ಇರುತ್ತೆ. ಸೊ ಏನಾದರೂ ಹೇಳ್ಬೇಕಂದ್ರೆ ಈ ರೀತಿ ಬಾಕ್ಸ್ಗಳನ್ನು ಹಾಕೊಳ್ಳೋದು. ಸೊ ಈ ರೀತಿ. ಸೊ ಇವಾಗ ಈ ಎಸ್ಸೆದಲ್ಲಿ ನೋಡಿ ಅವ್ರು ಮಧ್ಯದಲ್ಲಿ ಈಸು ಆನ್ ಈ ರೀತಿ ಕೆಲವು ಸಣ್ಣ ಸಣ್ಣ ಶಬ್ದಗಳನ್ನು ಹೊಡೆದಾಕಿದ್ದಾರೆ. ಸೊ ಜನರಲಿ ಇದು ಯಾವಾಗ ಬರುತ್ತೆ ಅಂದ್ರೆ ನೀವು ಒಂದ್ಸರಿ ಎಸ್ಸೆ ಬರೆದಾದ್ಮೇಲೆ ಮತ್ತೆ ಎರಡನೇ ಸಾರಿ ಓದುವಾಗ ಈ ರೀತಿ ಎಲ್ಲ ಗ್ರಾಮರಿಟಿಕಲ್ ಮಿಸ್ಟೇಕ್ಗಳು ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ಈ ರೀತಿ ಹೊಡೆದಾಕಿದ್ದಾರೆ. ಆಬ್ಸ್ಟೆಕಲ್ ಟು ಇದ್ದದನ್ನ ಆಬ್ಸ್ಟೆಕಲ್ ಆನ್ ಅಂತ ಮಾಡಿದ್ದಾರೆ. ಸೊ ಗ್ರಾಮರ್ನ ಮೀನಿಂಗ್ ಅನ್ನ ನಿಮಗೆ ಓದಬೇಕಂದ್ರೆ ಮತ್ತೊಂದು ಸಾರಿ ಓದಿದಾಗ ತಾವು ಬರೆದಿರೋ ಎಸ್ಸೆವನ್ನು ಒಳ್ಳೆ ಪೇಪರ್ ಕೊಡೋದಕ್ಕಿಂತ ಮೊದಲು ಓದಿದಾಗ ಈ ರೀತಿ ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗಿರೋದು ಗೊತ್ತಾಗುತ್ತೆ. ಸೊ ಅದನ್ನು ಕೂಡ ತಾವು ಕರೆಕ್ಷನ್ ಮಾಡಿದ್ರೆ ಸೊ ಒಂದು ಒಳ್ಳೆ ಮಾರ್ಕ್ಸ್ ಬರೋ ಇದು ಇರುತ್ತೆ, ಒಂದು ಚಾನ್ಸಸ್ ಇದೆ. ಸೊ ಈ ಎಸ್ಸೆಯಲ್ಲಿ ಬಂದಿರೋದು 149 ಮಾರ್ಕ್ಸ್, ಹೈಯೆಸ್ಟ್ 149 ಯಾರಿಗೂ ಸಿಗೋದಿಲ್ಲ ಜನರಲ್ಲಿ UPSCಯಲ್ಲಿ. ಸೊ ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕಂದ್ರೆ ಈ ರೀತಿ ವೆರಿ ಕ್ಲಿಯರ್ ಲೆಜಿಬಲ್. ಆಮೇಲೆ ಶಬ್ದಗಳನ್ನು ಯಾವ ಇಂಗ್ಲಿಷ್ ಶಬ್ದಗಳಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ, ಶಬ್ದಗಳ ಮಧ್ಯೆ ಗ್ಯಾಪ್ ಇರೋದು, ಲೈನ್ಗಳನ್ನ ಓದ್ಕೊಳ್ಳೋದು. ಸೊ ಈ ರೀತಿ ಒಂದು ಎಸ್ಸೆ ಬರೆಯೋದು ತುಂಬಾ ಅವಶ್ಯಕತೆ ಇದೆ ಇವತ್ತು. ಸೊ ಇದರ ಉದ್ದೇಶನೇ ತಮಗೆ ಇವಾಗ ನಾನು ತೋರಿಸ್ತಾ ಇರೋದು ಒಂದು ಹೈಯೆಸ್ಟ್ ಸ್ಕೋರಿಂಗ್ ಎಸ್ಸೆ, ಇನ್ನೊಂದು ಫಸ್ಟ್ ರ್ಯಾಂಕರ್ ಎಸ್ಸೆ. ಈ ಎರಡು ಎಸ್ಸೆ ಪೇಪರ್ಗಳನ್ನ ಸೊ UPSC ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಎಕ್ಸೆಲ್ ಶೀಟ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ಎಲ್ಲ ಎಸ್ಸೆಗಳಿದೆ. ಸೊ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಎಕ್ಸೆಲ್ ಶೀಟ್ ಬಂದಿದೆ ಕಾಣಿಸುತ್ತೆ. ಸೊ ಈ ಎಕ್ಸೆಲ್ ಶೀಟ್ ಇವಾಗ ಇದು ಮುಗಿತಿದ್ದಂಗೆ ಶೇರ್ ಮಾಡ್ತೀನಿ. ಇದರಲ್ಲಿ PDF ಎಸ್ಸೆಗಳಿದ್ದಾವೆ. ಇದು ಸ್ಪ್ರೆಡ್ ಶೀಟ್ ಗೂಗಲ್ ಡ್ರೈವ್ ಅಲ್ಲಿ ಇದೆ ಎಲ್ಲ. ಸೊ ಸುಮಾರು 2 ವರ್ಷದಿದೆ. 37 ಎಸ್ಸೆಗಳಿದೆ. ಸುಮಾರು 2 ವರ್ಷ 22, 23 ಸುಮಾರು ಆಲ್ಮೋಸ್ಟ್ ಫಸ್ಟ್ ರ್ಯಾಂಕರ್ ಇದೆ, ಸೆಕೆಂಡ್ ರ್ಯಾಂಕರು, ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋಂಥ ಎಸ್ಸೆಗಳಿದೆ ಒಂದು ಎಕ್ಸೆಲ್ ಶೀಟ್ ಅಲ್ಲಿ. ಇದಲ್ಲದೆ ಇದರಲ್ಲಿ GS ಪೇಪರ್ 1 ಇದೆ, ಮತ್ತೆ GS ಪೇಪರ್ 2 ಇದೆ. ಸೊ ಅವ್ರ ಕಾಪಿಗಳು ಅಂದ್ರೆ ವಿಜನ್ IS ಬರೆದು GS 3 ಇದೆ, GS 4 ಇದೆ. ಸೊ ಬೇರೆಯವರು ಬರೋದು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋ ನೋಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ಅದರಿಂದ ಉಪಾಯಗಳು ಬರುತ್ತೆ. ಅವ್ರು ಯಾವ ರೀತಿ ಬರೀತಿದ್ರೆ ನಾವು ಯಾವ ರೀತಿ ಬರೆದ್ರೆ ಒಳ್ಳೇದು. ಸೊ ಅವ್ರು ಒಂದ್ಸರಿ ಸೆಲೆಕ್ಷನ್ ಆಗಿದ್ದಾರೆ ಅಂದ್ರೆ ಒಳ್ಳೆ ಮಾರ್ಕ್ಸ್ ಬಂದಿದ್ದಾರೆ ಅಂದ್ರೆ ತಪ್ಪುಗಳು ಕಡಿಮೆ ಮಾಡಿದ್ದಾರೆ ಅಂತ, ತಪ್ಪು ಮಾಡಿಲ್ಲ ಅಂತಲ್ಲ, ಕಡಿಮೆ ತಪ್ಪುಗಳು ಮಾಡಿದ್ದಾರೆ. ಸೊ 149 ಬಂದಿದೆ ಅಂದ್ರೆ ವೆರಿ ಗುಡ್ ಎಸ್ಸೆ. ಸೊ ಆ ತರ ನೋಡ್ಕೊಂಡು ನಾವು ಕೂಡ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ರೀತಿ 2 ಎಸ್ಸೆ ಪೇಪರ್ಗಳನ್ನ ಇವತ್ತು ಟಾಪರ್ ಎಸ್ಸೆಗಳನ್ನ ನಿಮ್ಮ ಒಂದು ಇರ್ಲಿ ಅಂತ. ಸೊ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಇವರು ಜನರಲಿ ಮೋಸ್ಟ್ಲಿ 25 ಪೇಜ್ವರೆಗೂ ಮಾತ್ರ ಇದೆ. ಇನ್ 30 ಪೇಜ್ ಅಲ್ಲಿ ರಫ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ರಫ್ ವರ್ಕ್ ಇಲ್ಲ ಇಲ್ಲಿ, ಓನ್ಲಿ 25 ಪೇಜ್ ವರೆಗೂ ಮಾತ್ರ ಇಲ್ಲಿ ನಿಮ್ಗೆ ಎಸ್ಸೆ ಸಿಗುತ್ತೆ. ಬಟ್ 30 ಪೇಜ್ ವರೆಗೂ ಅವ್ರು ಬರೆದಿದ್ದಾರೆ, ಅದರಲ್ಲಿ ರಫ್ ವರ್ಕ್ ಇರಬೇಕು. ಸೊ ಈ ರೀತಿ 2 ಎಸ್ಸೆ. ಶಂಕರ್ ಇದ್ರ ಮೇಲೆ ಏನಾದ್ರು ಕಾಮೆಂಟ್ ಮಾಡಿದ್ರೆ ಎರಡನೇ ಎಸ್ಸೆ ಮೇಲೆ? ಇದು ತುಂಬಾ ಚೆನ್ನಾಗಿದೆ, 120 ಮಾರ್ಕ್ಸ್, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಎಸ್ ಸರ್. ಒಂದು ಸರ್ ನಂದು ಕಮೆಂಟ್ಸ್ ಏನಂದ್ರೆ ಇದ್ರ ಮೇಲೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸರ್, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಸ್ಕೋರ್ ಚೆನ್ನಾಗತ್ತೆ ಅಂತ ಹೇಳಿ ಸರ್. ಇದು ನೋಡಿ ಸರ್ ಎಷ್ಟು ಬೆಸ್ಟ್ ಹ್ಯಾಂಡ್ ರೈಟಿಂಗ್ ಇದೆ ಅಂದ್ರೆ ಟೈಪ್ ಮಾಡಿದಂಗೆ ಇದೆ ಸರ್ ಅದು ಕಂಪ್ಯೂಟರ್ದಲ್ಲಿ ಅವ್ರ ವರ್ಡ್ಸ್. ಎರಡನೇದು ಕೇವಲ ಇಡೀ ಈ ಎಸ್ಸೆದಲ್ಲಿ ಅವ್ನು 5ರಿಂದ 10 ಸರ್ ಅಷ್ಟೇ ಅವನು ಚಿತ್ತಕಟ್ ಹಾಕಿದಾನೆ ಸರ್. ನೆಕ್ಸ್ಟ್ ಚಿತ್ತಕಟ್ ಹಾಕಿಲ್ಲ, ಸಣ್ಣ ಸಣ್ಣ ಮಿಸ್ಟೇಕ್. ನಾನು ಮೊನ್ನೆ ಹೇಳಿದ್ದೆ ಸರ್, ನಾವು 90 ನಿಮಿಷ ನಮಗೆ ಎಸ್ಸೆ ಬರೆಯಕ್ ಟೈಮ್ ಇದೆ ಅಂದ್ರೆ ಕೊನೆಗೆ 10 ನಿಮಿಷ ನಾವು ಬರೆದ ಎಸ್ಸೆನ ಓದಕ್ ಇಟ್ಕೋಬೇಕು ಅಂತೀವಿ ಸರ್. ಇದೇ ಫಾಲೋ ಮಾಡಿದಾರೆ ನೋಡಿ ಸರ್ ಅವ್ರು. ಇವ್ರು ಏನ್ ಮಾಡಿದಾರೆ ಅಂದ್ರೆ ಲಾಸ್ಟ್ಗೆ ಅದನ್ನ ಓದಿ ಅಲ್ಲಿ ಅದನ್ನ ಗ್ರಾಮೆಟಿಕ್ ಮಿಸ್ಟೇಕ್ ಇದ್ದದನ್ನ 10 ನಿಮಿಷದಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಸತ್ ಸರ್ ನನಗಿದು. ಆಮೇಲೆ ಸ್ಕ್ರೀನ್ ಮೇಲೆ ನೋಡಿ ಈಸ್ ಅನ್ನ ಆರ್ಗೆ ಚೇಂಜ್ ಮಾಡಿದ್ದಾರೆ. ಆಫ್ಟರ್ ಎಸ್ಸೆ ಬರೆದ ನಂತರ ರೀಡಿಂಗ್ ಮಾಡಿದ ಮೇಲೆ ಇದನ್ನ ಮಾಡಿದಾರೆ ಸರ್ ಅವರು. ಹಾ ಸರ್, ಅದಕ್ಕೆ ಹೇಳೋದು ನಾನು, ಎಸ್ಸೆ ಬರೆದು 10 ನಿಮಿಷ ಟೈಮ್ ಇಟ್ಕೊಂಡು ನೀವು ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ. ಯಾಕಂದ್ರೆ ಸರ್ ನಾನು ನೋಡಿದೀನಿ, ನಾನು ಕುಂತ ಎಸ್ಸೆ ಬರೆದ ನಂತರ ಮತ್ತೆ ರೀಡಿಂಗ್ ಮಾಡಿದಾಗ ಸುಮಾರು ಮತ್ತೆ ಒಂದು 5-6 ಕರೆಕ್ಷನ್ ಅನ್ನ ನಾನೇ ಮಾಡ್ತೀನಿ. ಆಮೇಲೆ ಅದನ್ನ PDF ಇನ್ನೊಬ್ರಿಗೆ ಹಾಕಿದಾಗ ಅವರೊಂದು 5-6 ಮತ್ತೆ ಹುಡುಕಿ ಕಳಿಸ್ತಾರೆ. ಸೊ ದಟ್ ಅವಾಗ ಎರಡನೇ ವಿಷಯ ಚಿತ್ತುಕಾಟಗಳ ಸಂಖ್ಯೆ ಕಡಿಮೆ ಮಾಡ್ಕೋಬೇಕು, ಎರಡನೇದು ಸರ್. ಮೂರನೇದು ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಗಳು ಅಲ್ಲಿ ಮ್ಯಾಕ್ಸಿಮಮ್ ಕಡಿಮೆ ಸರ್. ನಾಲ್ಕನೇದು ಅಂಡರ್ಲೈನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ ಸರ್ ಹುಡುಗರು, ನಾವು ಎಸ್ಸೆದಲ್ಲಿ ಅಂಡರ್ಲೈನ್ ಮಾಡಬಹುದಾ ಮಾಡಬಾರ್ದು ಅಂತೇಳಿ. ಮಾಡಿದಾರೆ ಇವರು, ಅಂಡರ್ಲೈನ್ ಮಾಡಿದ್ರು ಕೂಡ ಇವರಿಗೆ ಬೆಸ್ಟ್ ಅಂಕಗಳು ಬಂದಿದೆ. ಬಟ್ ಅಂಡರ್ಲೈನ್ ಅನ್ನ ಯಾರ್ಯಾರಿಗೆ ಮಾಡಿದಾರೆ ನೋಡಿ, ನೇಮ್ಸ್ ಬಂದಾಗ ಅಂಡರ್ಲೈನ್ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಆರ್ಟಿಕಲ್ಸ್ ಬಂದಾಗ ಅಂಡರ್ಲೈನ್ ಮಾಡಿದ್ದಾರೆ, ಬುಕ್ ನೇಮ್ ಬಂದಾಗ ಅಂಡರ್ಲೈನ್ ಮಾಡಿದ್ದಾರೆ, ಇಸ್ವಿ ಬರೆಯುವಾಗ ಅಂಡರ್ಲೈನ್ ಮಾಡಿದ್ದಾರೆ, ಕೊಟೇಶನ್ ಬರೆಯುವಾಗ ಅಂಡರ್ಲೈನ್ ಮಾಡಿದ್ದಾರೆ. ಎಲ್ಲಿ ಅಂಡರ್ಲೈನ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ಸರ್ ನನಗೆ. ಆಮೇಲೆ ಇನ್ನೊಂದು ಬೆಸ್ಟ್ ನಾನು ಅಬ್ಸರ್ವ್ ಮಾಡಿದೆ ಸರ್, ಗ್ಯಾಪ್ ಬಿಟ್ವೀನ್ 1 ಲೈನ್ ಟು 1 ಲೈನ್.
ಇಷ್ಟು ಹೌದು ಬ್ಯೂಟಿಫುಲ್ ಆಗಿ ಗ್ಯಾಪ್ ಇಟ್ಟಿದ್ದಾರೆ ಸರ್ ಇವರು. ಇದು ನಿಜವಾಗ್ಲೂ ಕೂಡ ಕಂಪ್ಯೂಟರ್ದಲ್ಲಿ ಅವ್ನು ಎಷ್ಟು ನಾವು ಮಾರ್ಕ್ ಮಾಡಿ ಬಿಡ್ತೀವಲ್ಲ ಅಷ್ಟು ಮಾರ್ಕ್ ಮಾಡಿದಾರೆ ನೋಡಿ ಸರ್. ಇಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಕ್ಲಾರಿಟಿ ಬಂದ್ರೆ ಡೆಫಿನೆಟ್ ಆಗಿ ಅವ್ರು ಯಾವುದೇ ಭಾಷೆಯಲ್ಲಿ ಬರೆದ್ರು ಕೂಡ ಅತಿ ಹೆಚ್ಚು ಮಾರ್ಕ್ಸ್ ತಗೊಳ್ದಕ್ಕೆ ಸಾಧ್ಯ ಇದೆ. ನೀವ್ ಹೌದು ಹೇಳಿದಿರಿ ಕೊನೆಗೆ ಸರ್, ಇವರು ತಪ್ಪು ಮಾಡಿದ್ದಾರೆ ಆದ್ರೆ ಕಡಿಮೆ ತಪ್ಪು ಮಾಡಿದ್ದಾರೆ ಅಂತೇಳಿ ಸರ್. ಅದೇ ಸರ್ ಅಷ್ಟೇ. ಬಹಳ ಇಂಪಾರ್ಟೆಂಟ್. ಎಥಿಕಲ್ ಆಗಿ ಇದನ್ನ ಹೇಳ್ತಾರೆ ಸರ್. ಈ ನಮ್ಮ ಅಧ್ಯಾತ್ಮದಲ್ಲೂ ಹಾಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಏನೋ ಗ್ರೇಟ್ ಆಗಿದಾನಂದ್ರೆ ಎಲ್ಲರಿಗಿಂತ ಒಂದು 10 ನಿಮಿಷದ ತನಕ ಅವನು ಜಾಸ್ತಿ ನಿಂತಾನಂತ ಸರ್. ಇಬ್ರು ಜನ ಕುಸ್ತಿ ಆಡ್ತಾ ಇರ್ತಾರೆ, ಒಬ್ರು ಗೆಲ್ತಾನೆ ಒಬ್ರು ಸೋಲ್ತಾನಂದ್ರೆ ಗೆಲ್ಲೋವನು ಸೋಲೋವನಿಗಿಂತ 1 ನಿಮಿಷ ಮಾತ್ರ ಜಾಸ್ತಿ ನಿಂತಿರ್ತಾನಂತ ಸರ್ ಫೀಲ್ಡ್ ನಲ್ಲಿ. ಸೊ ದಟ್ ಕಡಿಮೆ ತಪ್ಪು ಯಾರು ಮಾಡಿದಾರಲ್ಲ ಅವ್ರಿಗೆ ಹೆಚ್ಚು ಮಾರ್ಕ್ಸ್ ಗಳು ಬರ್ತವೆ. ಹಂಗಂತ ತಿಳ್ಕೊಂಡು ಅವ್ನು ಪರ್ಫೆಕ್ಟ್ ಅಲ್ಲ, ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಕಡಿಮೆ ತಪ್ಪು ಮಾಡಿದವನಿಗೆ ಹೆಚ್ಚು ಮಾರ್ಕ್ಸ್ ಬೀಳ್ತವೆ ಅನ್ನೋದು ಸರ್ ಇವತ್ತು ನನಗೆ ತಮ್ಮ ಮಾತಿಂದ ಅರ್ಥ ಆಯ್ತು ಸರ್. ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮವರು ಕೂಡ ಗಮನಿಸಬೇಕಾಗಿರೋದು ಏನಂದ್ರೆ 2 ಲೈನ್ಗಳ ಮಧ್ಯೆ ಗ್ಯಾಪ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ವ್ಯಾಲ್ಯೂಯೇಷನ್ ಮಾಡುವವರಿಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅವನು ಕಣ್ ಕಾಣದ ಸ್ಪೆಕ್ಟ್ ಚಸ್ಮಾ ಹಾಕೊಂಡ್ ಬಂದಿದ್ರು ಕೂಡ ಈಸಿಯಾಗಿ ಓದ್ಕೊಂಡು ಈ ರೀತಿ ಎಸ್ಸೆಗಳನ್ನ ಕರೆಕ್ಷನ್ ಮಾಡಬಹುದು. ಸೊ ಈ 2 ಎಸ್ಸೆಗಳನ್ನ ತಮಗೆ ಎಕ್ಸಾಂಪಲ್ ಇಂದ ತೋರಿಸಿದ್ದೀನಿ. ಸೊ ಉಳಿದಿರೋ ಎಸ್ಸೆಗಳನ್ನ ಎಕ್ಸೆಲ್ ಶೀಟ್ ನಿಮ್ಗೆ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಇದಾದ್ಮೇಲೆ ನಮ್ಗೆ ಶಂಕರ್ ಅವರು ಬರೆದಿರುವಂತ ಒಂದು ಎಸ್ಸೆ ಕಡೆ ಹೋಗೋಣ. ಅವರು ಕೂಡ ಇವತ್ತು ಡಿಸ್ಕಷನ್ ಅಲ್ಲಿ ಮಾಡೋಂತ ಒಂದು ಎಸ್ಸೆ ಬರೆದು ಕಳಿಸಿದ್ದಾರೆ. ಆ ಎಸ್ಸೆ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಇವಾಗ. ಇವತ್ತು ನಿನ್ನೆ ಬಂದಿರುವಂತ ಪ್ರಜಾವಾಣಿ ಬಂದಿರುವಂತ ಒಂದು ಎಸ್ಸೆಗಳನ್ನ ಸೆಲೆಕ್ಟ್ ಮಾಡಿದ್ರು ಅವರು. ಸೊ ಇದರಲ್ಲಿ ಯಾವುದು ಶಂಕರ್ ಇದೆ ಎಸ್ಸೆ? ರಾಜ್ಯಗಳ ಪಾಲು ಕಡಿತ ಹಂಚಿಕೆಯಲ್ಲಿ ಇದು ಹೇಳ್ತೀರಾ? ಇದೆ ಅಲ್ವಾ? ಶಂಕರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ತಾವೇ ಅದನ್ನ ಕ್ರಿಟಿಕಲಿ ಅನಾಲಿಸಿಸ್ ಮಾಡಿ ಸರ್. ಅದರಲ್ಲಿ ಪ್ಲಸ್ ಏನಿದೆ, ಮೈನಸ್ ಏನಿದೆ, ನಾನೇನ್ ತಪ್ಪು ಮಾಡಿದೀನಿ ಅಂತೇಳಿ. ಯಾಕಂದ್ರೆ ನಾನ್ ಬರ್ದದ್ ನಾನೇ ಅನಾಲಿಸಿಸ್ ಮಾಡಿ ನಾನು ಸರಿನೇ ಹೇಳ್ತಾ ಇರ್ತೀನಿ. ಅದ್ರಲ್ಲಿ ಇನ್ನೂ ಏನು ನಾನು ಆಡ್ ಮಾಡ್ಬೇಕಾಗಿತ್ತು, ಡಿಲೀಟ್ ಮಾಡ್ಬೇಕಾಗಿತ್ತು, ಅದನ್ನ ಹೇಳಿದ್ರೆ ಬೆಸ್ಟ್ ಆಗತ್ತೆ ಸರ್ ಹುಡುಗರಿಗೆ. ಸೊ ಇದನ್ನ ನೋಡೋಣ ಇವಾಗ. ಇದು ಪ್ರಬಂಧದ ವಿಷಯ ಕೇಳಿಸ್ತಾ ಇದೆಯಲ್ಲ ಇವಾಗ? ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಎಸ್ ಸರ್, ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, 2 ಸರಿಗೆ. ವಿಷಯ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯ ಹಂಚಿಕೆ, ಕಾರ್ಯವಿಧಾನ, ಸಮಸ್ಯೆಗಳು ಮತ್ತು ಕೇಂದ್ರ ರಾಜ್ಯ ಸಂಬಂಧಗಳು. ಸೊ ಈ ರೀತಿ ಒಂದು ಟಾಪಿಕ್ ಅನ್ನ ನಿನ್ನೆ ಪೇಪರ್ ಅಲ್ಲಿ ಬಂದಿರುವಂತಹ ವಿಷಯಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಇದರಲ್ಲಿ ಪೀಠಿಕೆ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಇರೋದ್ರಿಂದ ಸ್ವಲ್ಪ ಓದ್ಲಿಕ್ಕೆ ಮಾಡ್ತೀನಿ. ಸೊ ಪೀಠಿಕೆ: ನಮ್ಮದು ಅವಿಭಕ್ತ ಕುಟುಂಬವಾಗಿತ್ತು. ನಮ್ಮ ಅಜ್ಜಿ ನಮ್ಮ ಮನೆಯ ಹಿರಿತನವನ್ನು ಮಾಡುತ್ತಿದ್ದರು. ಕುಟುಂಬ ದೊಡ್ಡದಾಯಿತು. ನಮ್ಮ ಅಜ್ಜಿ ತನ್ನೆಲ್ಲ 5 ಮಕ್ಕಳಿಗೆ ಮದುವೆ ಮಾಡಿದಳು. ಅವಳಿಗೆ ಮೊಮ್ಮಕ್ಕಳಾಗಿದ್ದವು. ಒಂದು ದಿನ ನಮ್ಮ ಅವಿಭಕ್ತ ಕುಟುಂಬ ಒಡೆದು ವಿಭಕ್ತ ಕುಟುಂಬವಾಗುವ ಸಂದರ್ಭ ಬಂದಿತು. ನಮ್ಮ ಅಜ್ಜಿ ಅಜ್ಜ ತಮ್ಮೆಲ್ಲ ಪಿತ್ರಾರ್ಜಿತ ಆಸ್ತಿಗಳಾದ ಜಮೀನು, ಮನೆ, ದನಕರಗಳನ್ನು ಸಮಾನವಾಗಿ 5 ಭಾಗಗಳ ಮಾಡಿದರು. ಅದರ ಜೊತೆಗೆ ತಮಗೂ ಒಂದು ಭಾಗ ಎಂದು ಮೊದಲು ಇಟ್ಟುಕೊಂಡಿದ್ದರು. ಸೊ ಇದು ಫಸ್ಟ್ ಪ್ಯಾಡ್ ಅಥವಾ ಉಳಿದ 5 ಭಾಗಗಳನ್ನು ತಮ್ಮ ಮಕ್ಕಳಿಗೆ ತೋರಿಸುತ್ತಾ ಚಿಕ್ಕ ಮಗನಿಗೆ ಮೊದಲ ಆದ್ಯತೆ ನೀಡಿದರು. ನಿಮಗೆ ಬೇಕಾಗಿರುವ ಜಮೀನು, ಮನೆ, ದನಕರಗಳು ಆಯ್ಕೆ ಮಾಡಲು ಅವಕಾಶ ಕೊಟ್ಟರು. ಅವರು ಸಂತೋಷದಿಂದ ಸಂಪದ್ದ ಜಮೀನು, ಅಚ್ಚುಕಟ್ಟಾದ ಮನೆ, ಹೆಚ್ಚು ಹಾಲು ಕೂಡ ದನಕರಗಳನ್ನು ಆಯ್ಕೆ ಮಾಡಿಕೊಂಡರು. ಹೀಗೆ 4 ಜನ ಅಣ್ಣ ತಮ್ಮಂದಿರು ತಮ್ಮ ಭಾಗವನ್ನು ಆಯ್ಕೆ ಮಾಡಿಕೊಂಡರು. ನಂತರ ಕೊನೆಯದಾಗಿ ನಮ್ಮ ತಂದೆ ದೊಡ್ಡ ಮಗನಾಗಿದ್ದರಿಂದ ಅವರಿಗೆ ಇತರರು ಬಿಟ್ಟ ಜಮೀನು, ಮನೆ, ದನಕರಗಳು ಸಿಕ್ಕವು. ಸೊ ಇದು ಒಂದು ಅನೆಕ್ಡೋಟ್ ಅಂತ ಬರೆದಿದ್ದಾರೆ. ಅನೆಕ್ಡೋಟ್ ಅಂತ ಹೇಳ್ತೀವಿ ನಾವು. ಸೊ ಒಂದು ಆಗಿರುವಂತ ಒಂದು ಅನುಭವಗಳು. ಸೊ ಇದನ್ನ ಇಲ್ಲಿ ನನ್ಗೆ ಗೊತ್ತಿರಂಗೆ ಏನ್ ಮಾಡೋದು ಅಂದ್ರೆ 1 ಪೇಜ್ ದಾಟಿ ಹೋಗಿದೆ ಇದು. ಸೊ ಈ ಒಂದು ಎಷ್ಟು ಲೈನ್ ಬಂದಿದೆ ಹೆಚ್ಚಾಗಿ ಅಂದ್ರೆ 3, 4, 5, 6, 7, 8, 20 ಲೈನ್, ಹೆಚ್ಚು ಕಡಿಮೆ ಒಂದು 15ರಿಂದ 20 ಲೈನ್ ವರೆಗೂ ಹೋಗಿದೆ. ಸೊ ಇದನ್ನ ಏನು ಮಿನಿಮಮ್ ಮ್ಯಾಕ್ಸಿಮಮ್ ಒಂದು ಪ್ಯಾರಾದಲ್ಲೇ ಮುಗಿಸ್ಬೇಕು. ನಮ್ಮದು ಒಂದು ಅವಿಭಾಜ್ಯ ಕುಟುಂಬ. ಅವಿಭಾಜ್ಯ ಕುಟುಂಬ ಒಂದು ಡಿವೈಡ್ ಆಗುವಾಗ ಆಸ್ತಿಯಲ್ಲಿ ಸಣ್ಣ ಮಕ್ಕಳಿಗೆ ಹೆಚ್ಚಿಗೆ ಪಾಲು, ದೊಡ್ಡ ಮಕ್ಕಳಿಗೆ ಕಡಿಮೆ ಪಾಲು ಅಂತ ಇದರಿಂದ ನಮಗೆ ಅನ್ಯಾಯವಾಯಿತು. ಈ ರೀತಿ ಒಂದು 4ರಿಂದ 5 ಲೈನ್ ನಲ್ಲೇ ಒಂದು ಪ್ಯಾರಾದಲ್ಲೇ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಇದು ಮಿತಿಯನ್ನ ದಾಟಿ ಹೋಯ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ಓವರ್ ಸ್ಟ್ರೆಚ್. ಸೊ ಇಷ್ಟು ಲೈನ್ಗಳನ್ನ ಬರೆಯುವಂತ ಇಲ್ಲಿ ಒಂದು ಅವಶ್ಯಕತೆ ಬರುವುದಿಲ್ಲ. ಪೀಠಿಕೆ ಚೆನ್ನಾಗಿದೆ, ಒಂದು ಎನೆಕ್ಡೋಟ್ ಇಂದ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಫಸ್ಟ್ ಅಬ್ಸರ್ವೇಷನ್. ಸ್ವಲ್ಪ ಲೈನ್ ಅನ್ನ ಇದನ್ನ ಕಂಡೆನ್ಸ್ ಮಾಡಬೇಕು. ಒಂದು 5ರಿಂದ 6 ಲೈನ್ಗಳಲ್ಲಿ ಮುಗಿಸುವಂತ ಒಂದು ಶಬ್ದ ಜೋಡಣೆ ಆಗಿರ್ಬೇಕು. ಆಮೇಲೆ ನೆಕ್ಸ್ಟ್ ಪ್ಯಾರಾ ಸ್ಟಾರ್ಟ್ ಮಾಡಿದ್ರ ಕರೆಕ್ಟ್ ಇದೆ, ಗ್ಯಾಪ್ ಬಿಟ್ಟಿದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಒಳ್ಳೇದು. ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರೆ, ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಪ್ಯಾರಾನ. ಸೊ ಈ ರೀತಿ ಇರುತ್ತೆ. ನಾನು ಇದನ್ನು ನಮ್ಮ ಅಜ್ಜಿಗೆ ಪ್ರಶ್ನಿಸಿದೆ, ನೀವು ಹೀಗೆ ತಾರತಮ್ಯ ಮಾಡಿದ್ರಿ ಅಂತ. ನಮ್ಮ ಅಜ್ಜಿ ಪ್ರೀತಿಯಿಂದ ಹೇಳಿದ್ರು, ಮಗು, ನನ್ನ ಚಿಕ್ಕ ಮಕ್ಕಳು ನಿನ್ನ ತಂದೆ ದೊಡ್ಡ
ಈಗ ತಾನೇ ಅವರ ಮದುವೆ ಆಗಿದೆ, ಅವರಿಗೆ ಸಂಸಾರದ ಅಗತ್ಯಗಳು ಹೆಚ್ಚಿಗಿರುತ್ತವೆ, ಹಾಗಾಗಿ ಅವರಿಗೆ ಆಯ್ಕೆ ಮಾಡಲು ಅವಕಾಶ ಕೊಟ್ಟಿದ್ದೇನೆ ಎಂದು ತಿಳಿಸಿದರು. ಇದು ಅರ್ಥ ಸಂಪೂರ್ಣವಾಗಿ ನನಗೆ ಅರ್ಥವಾಗಿಲ್ಲ. ಇದು ತಾರತಮ್ಯವಲ್ಲ, ಇದು ಸಾಮಾಜಿಕ ನ್ಯಾಯವೆಂದು ನನಗೆ ಅರ್ಥವಾಗಿದೆ. ಸೊ ಬೇಸಿಕಲಿ ಇಲ್ಲಿ ಹೇಳ್ಬೇಕಾಗಿರೋದು ಏನಂದ್ರೆ, ತಾರತಮ್ಯವಲ್ಲ, ಇದು ಸಾಮಾಜಿಕ ನ್ಯಾಯವೆಂದು ಹೇಳಬೇಕಾಗಿರೋ ಒಂದನ್ನ ಒಂದು ವೈಯಕ್ತಿಕ ಅನುಭವದಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಚೆನ್ನಾಗಿದೆ ಪೀಟಿ. ಬಟ್ ವೈಯಕ್ತಿಕ ಅನುಭವದಿಂದ ಸ್ಟಾರ್ಟ್ ಮಾಡಿದ್ರಲ್ಲಿ ಎಲ್ಲೂ ಅವನು ನಮ್ಮದು ಊರು ಹೆಸರು ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ, ಹಾಗಾಗಿ ಇದು ಚೆನ್ನಾಗಿದೆ. ಸೊ ಇಲ್ಲಿವರೆಗೂ ಏನ್ ಬರೆದಿದ್ರ ಒಂದೂವರೆ 2 ಪೇಜ್ ಏನಿದೆ, ಇದೆಲ್ಲವನ್ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ಮ್ಯಾಕ್ಸಿಮಮ್ 2 ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಜಾಸ್ತಿ ಸ್ಟ್ರೆಸ್ ಮಾಡಬಾರ್ದು. ಸೊ ಅದರ ಉದ್ದೇಶ ಏನಂದ್ರೆ ತಾರತಮ್ಯ ಇದು ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಹೇಳಲಿಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನು. ಸೊ ಇದು ಫಸ್ಟ್ ಪೇಜ್ ಅಲ್ಲೇ ಕಂಪ್ಲೀಟ್ ಆಗಿರ್ಬೇಕು, ಒಂದು ಪ್ಯಾರಾ, ಮ್ಯಾಕ್ಸಿಮಮ್ ಇನ್ನೊಂದ್ 2 ಲೈನ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸ್ಟ್ರೆಚ್ ಮಾಡಬಾರ್ದು. ಸೊ ಇವಾಗ ಬಂದಿದ್ದು ವಸುದೈವ ಕುಟುಂಬ ಬಗ್ಗೆ ಬರ್ತಾ ಇದ್ದಾರೆ ನೆಕ್ಸ್ಟ್. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇದು ಎಕ್ಸ್ಪ್ಲೇನ್ ಮಾಡಿದ್ದನ್ನ ನಾವು ಓದೋದಕ್ಕಿಂತ ಎಲ್ಲಾದ್ರೂ ಇದಾದ್ರೆ ನೋಡೋಣ. ಸೊ ಸಂವಿಧಾನದ ವಿಧಿ ಬಂದ್ರೆ ಇಲ್ಲಿ ಮತ್ತೆ ಸೊ ಈ ರೀತಿ ಅಂಡರ್ಲೈನ್ ಮಾಡಿದ್ರೆ ಅದು ಕರೆಕ್ಟ್. ಎಲ್ಲಾದ್ರೂ ಈ ರೀತಿ ಸಂವಿಧಾನದ ಆರ್ಟಿಕಲ್ ಬಂದಾಗ ಸೊ ಅದನ್ನ ಅಂಡರ್ಲೈನ್ ಮಾಡೋದು ಒಳ್ಳೇದು. ಅಂಡರ್ಲೈನ್ ಮಾಡಿದ್ರೆ ಹೈಲೈಟ್ ಮಾಡಿದಂಗೆ ಅವ್ರಿಗೆ ಕೂಡ ಎಲೆಕ್ಷನ್ ಕರೆಕ್ಷನ್ ಮಾಡೋರಿಗೆ ಕೂಡ ಸ್ವಲ್ಪ ಇದಾಗುತ್ತೆ. ಆಮೇಲೆ ಪ್ಯಾರಾ ನೋಡಿ ಇಲ್ಲಿಗೆ ಕ್ಲೋಸ್ ಆಯ್ತಲ್ಲ ಪ್ಯಾರಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಒಂದು ಪ್ಯಾರಾದಲ್ಲಿ. ಸ್ವಲ್ಪ 1, 2, 3 ಲೈನ್ ಜಾಸ್ತಿ ಆಯ್ತು ಅನ್ಸುತ್ತೆ ಪ್ಯಾರಾ. 1, 2, 3, 4, 5, 6, 7, 8, 9, 10, ಸುಮಾರು 12 ಲೈನ್ ವರೆಗೂ ಹೋಗಿದೆ ಒಂದು ಪ್ಯಾರಾ. ನಾವು ಮೊನ್ನೆ ಮಾತಾಡುವಾಗ ಹೇಳಿದೆ ಅಂದ್ರೆ ಮ್ಯಾಕ್ಸಿಮಮ್ 8 ಲೈನು ಅಥವಾ 10 ಲೈನ್ಗಳಿಗೆ ಪ್ಯಾರಾ ಕ್ಲೋಸ್ ಆಗಿರ್ಬೇಕು. ಸೊ ಈ ಒಂದು ಇರುವಂತಹ ಈ ಎಲ್ಲಾ ಸಬ್ಜೆಕ್ಟ್ ಅನ್ನ ಕಂಡೆನ್ಸ್ ಮಾಡಿ, ಸೊ ಅದರಲ್ಲಿ ಫಿಟ್ ಆಗೋ ರೀತಿ 10ರಿಂದ 12 ಲೈನ್ಗಳಿರುವ ಪ್ಯಾರಾವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು 7ರಿಂದ 8 ಲೈನ್ಗೆ ಸ್ವಲ್ಪ ತಗ್ಗಿ ಕಡಿಮೆ ಮಾಡಿ ಬರೆದ್ರೆ ಒಳ್ಳೇದು. ಪೇಪರ್ ಶೇಪ್ ಹೋಗುತ್ತೆ, ಸ್ವಲ್ಪ ಜಾಸ್ತಿ ವಿಷಯಗಳನ್ನ ಮಾಡ್ಬೋದು. ಎರಡನೇ ಅಬ್ಸರ್ವೇಷನ್, ಪ್ಯಾರಾದ ಪರಿಮಿತಿ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಪ್ಯಾರಾಗಳಾಗ್ತಾ ಇದಾವೆ, ಅವುಗಳನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಲೈನ್ ಮಧ್ಯೆ ಗ್ಯಾಪ್ ಏನಿದೆ ಇವಾಗ ನೋಡಿರಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಲೈನ್ ಮಧ್ಯೆ ಗ್ಯಾಪ್ ಅನ್ನ ಜಾಸ್ತಿ ಮಾಡ್ಕೋಬೇಕು. 2 ಲೈನ್ಗಳ ಮಧ್ಯೆ ಇಲ್ಲಿ ಚೆನ್ನಾಗಿದೆ ಸ್ವಲ್ಪ, ಮತ್ತೆ ಈ 2 ಲೈನ್ಗಳ ಮಧ್ಯೆ ಕಡಿಮೆ ಇದೆ, ಕೆಲವು ಲೈನ್ಗಳ ಮಧ್ಯೆ ಕಡಿಮೆ, ಸ್ವಲ್ಪ ಜಾಸ್ತಿ, ಈ ರೀತಿಯಾಗಿದೆ. ಸೊ ಸಮಾನಾಂತರವಾಗಿ ಇದನ್ನ ಕಾಯ್ದುಕೊಂಡು ಇದು ಕರೆಕ್ಟ್ ಆಗಿದೆ ಇವಾಗ ನೋಡಿ. ಸೊ ಕೆಲವು ಲೈನ್ಗಳ ಮಧ್ಯದಲ್ಲಿ ಗ್ಯಾಪ್ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಇದೆ, ಬಟ್ ಸಮಾನಾಂತರವಾಗಿ ಗ್ಯಾಪ್ಗಳನ್ನ ಇದು ಮಾಡ್ಕೊಳ್ಳಿ. ಸೊ ಈ ರೀತಿ. ಆಮೇಲೆ ಈ ರೀತಿ ಹಣಕಾಸು ಆಯೋಗ ವಿಧಿ ಬಂದಾಗ ಅದನ್ನ ಅಂಡರ್ಲೈನ್ ಮಾಡಿದ್ರ, ಸೊ ಅದ್ರ ಬಗ್ಗೆ ಬರೆದಿದ್ದೀರಾ. ಇನ್ನೂ ಸ್ವಲ್ಪ ಜಾಸ್ತಿ ಶಬ್ದಗಳನ್ನ ಅಂಡರ್ಲೈನ್ ಮಾಡಿದ್ರು ಕೂಡ ಏನ್ ಪರವಾಗಿಲ್ಲ. ಇಂಪಾರ್ಟೆಂಟ್ ಏನಾದ್ರು ಇದರಲ್ಲಿ ಒತ್ತು ಮಾಡಬೇಕು, ಏನಾದ್ರು ಹೇಳ್ಬೇಕಂದ್ರೆ ಆ ರೀತಿ. ಇದು ಪ್ಯಾರಾ ಕರೆಕ್ಟ್ ಆಗಿದೆ ನೋಡಿ. ಈ ರೀತಿ ಒಂದು 4ರಿಂದ 5 ಲೈನ್ಗಳನ್ನೇ ಮುಗಿಸುವಂತ ಒಂದು ಪ್ಯಾರಾ ಏನಿದೆ, ಹಾಗೂ ಇದನ್ನೆಲ್ಲ ಮನಗೊಂಡು ಈ ರೀತಿ ಬರೆದಿದ್ರಲ್ಲ, ಇದು ಕರೆಕ್ಟ್ ಆಗಿದೆ ಪ್ಯಾರಾ. ಶಬ್ದದ ಮಿತಿ ಕೂಡ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಈ ರೀತಿ. ಆಮೇಲೆ ಇಲ್ಲೊಂದು ಪೈ ಡಯಾಗ್ರಾಮ್ ಹಾಕಿದ್ದಾರೆ, ಇದು ಕರೆಕ್ಟ್ ಆಗಿದೆ. ಪೈ ಡಯಾಗ್ರಾಮ್ ಅಲ್ಲಿ ಒಳಗಡೆನೆ ಸಂಖ್ಯೆಗಳನ್ನು ಬರೆದಿದ್ದಾರೆ, ಅದು ಕರೆಕ್ಟ್ ಆಗಿದೆ. ಅದು ಯಾವ್ದಕ್ಕಂತ ಕೂಡ ಹೇಳಿದಿರ, ಜನಸಂಖ್ಯೆ 2011, 17, ವಿಸ್ತೀರ್ಣ ಇದೆಲ್ಲ ಬರೆದಿದ್ದೀರ. ಇದು ಅರಣ್ಯ ಪ್ರದೇಶ, ಆದಾಯದ ಮಿತಿ. ಇದನ್ನ ಇಲ್ಲಿ ಬರೆದ್ರೆ ಒಳ್ಳೇದು. ಬರಿದೇ ಇದ್ರು ಇಲ್ಲಿ ಇಂಡೆಕ್ಸ್ ಹಾಕಿದ್ರು ಕೂಡ ನಡೆಯುತ್ತೆ ಸೈಡ್ ಅಲ್ಲಿ. ಇದನ್ನೇ ಇಂಡೆಕ್ಸ್ ಅಂತ ಬರೆದ್ಬಿಟ್ಟು ಬರೆದ್ರು ಕೂಡ ಆಗುತ್ತೆ. ಅಲ್ಲಿ ಜಾಗ ಇದ್ರೆ ಅಲ್ಲೇ ಬರೀರಿ, ಇಲ್ಲಾಂದ್ರೆ ಇಂಡೆಕ್ಸ್ ಅಂತ ಬರೆದ್ರು ಆಗುತ್ತೆ. ಸೊ ಈ ರೀತಿ ಇದಾಗಿದೆ. ಸೊ ಇಲ್ಲಿ ಮೊದಲಿನ ಹೇಳಿದಾಗೆ ಸೊ ಇದೇ ರೀತಿ ಪೈ ಡಯಾಗ್ರಾಮ್ ಕೂಡ ಚೆನ್ನಾಗಿ ಬರೆದಿದೆ. ಅದರಲ್ಲಿ ಈ ರೀತಿ ಡಯಾಗ್ರಾಮ್ ಗಳನ್ನ ಸೇರಿಸೋದ್ರಿಂದ ಎಸ್ಸೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಇಲ್ಲಿ ಬಾರ್ ಡಯಾಗ್ರಾಮ್ ಬಂದಿದ್ದೀರಾ. ಬಾರ್ ಡಯಾಗ್ರಾಮ್ ಪರ್ಫೆಕ್ಟ್ ಆಗಿ ಹಾಕಿದ್ರ. ಕೆಳಗಡೆ ವರ್ಷ ಬಂದಿದೆ, ಮೇಲ್ಗಡೆ 1000 ಕೋಟಿಗಳಲ್ಲಿ ಹಾಕಿದಿರ. ಪ್ರತಿಯೊಂದು ಬಾರ್ ಡಯಾಗ್ರಾಮ್ ಎಷ್ಟು ವ್ಯಾಲ್ಯೂ ಇದೆ ಅಂತ ಬಂದಿದ್ದೀರಾ. ಸೊ ಈ ರೀತಿ ಇರಬೇಕು ಬಾರ್ ಡಯಾಗ್ರಾಮ್ ಗಳನ್ನು ಬರೆಯುವಾಗ, ಕ್ಲಾರಿಟಿ ಇರಬೇಕು, ಡೌಟ್ ಇರಬಾರ್ದು. ಸೊ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಡಯಾಗ್ರಾಮ್ಸ್ ಗಳನ್ನ ಯಾಕೆ ಹಾಕ್ತೀವಿ ಅಂದ್ರೆ ಇದರಲ್ಲಿ ಸೆಲ್ಫ್ ಎಕ್ಸ್ಪ್ಲೇನೇಟರಿ. ಅದು ನೋಡ್ತಿದ್ದಂಗೆ ನಮಗೆ ಇವಾಗ ನೋಡ್ತಿದ್ದಂಗೆ ಇದು ಜಾಸ್ತಿ ಇದೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ತುಂಬಾ ಕಡಿಮೆ ಇದೆ, ಯಾವಾಗ 15-16 ಅಲ್ಲಿ ಕಡಿಮೆ ಇದೆ. ಸೊ ಈ ರೀತಿ ಗೊತ್ತಾಗ್ಬಿಡುತ್ತೆ. ಸೊ ಡಯಾಗ್ರಾಮ್ಸ್ ಆರ್ ಐ ಕ್ಯಾಚಿಂಗ್ ಅಂಡ್ ಸೆಲ್ಫ್ ಎಕ್ಸ್ಪ್ಲೇನೇಟರಿ. ಸೊ ಅದರಲ್ಲಿ ಯಾವುದು ಆಂಬಿಗ್ಯೂಟಿ ಇರಬಾರ್ದು. ಮತ್ತೆ ಹಣಕಾಸು ಆಯೋಗ ಬರೆಯುವಾಗ ಕರೆಕ್ಟ್ ಆಗಿ ಇಸ್ವಿಗಳನ್ನ ಹಾಕಿದಾರ, ತಪ್ಪಿರಬಾರ್ದು. ಇದು ಕರೆಕ್ಟ್ ಆಗಿದೆ ಈ ರೀತಿ. ಸೊ ಈ ರೀತಿ ಶಂಕರ್ ಅವರು ಬರೆದಿರುವಂತ ಒಂದು ಕನ್ನಡ ಎಸ್ಸೆದನ್ನ ನಾವು ಇವಾಗ ಕರೆಕ್ಷನ್ ಮಾಡ್ತಾ ಇದೀವಿ. ಸೊ ಈ ರೀತಿ ಕೆಲವು ಪಾಯಿಂಟ್ಗಳನ್ನ ಸ್ಟಾರ್ ಮಾರ್ಕ್ ಅನ್ನ ಏನ್ ಮಾಡಿದ್ರಲ್ಲ ಇದು ಒಳ್ಳೇದು. ನಿಮ್ಗೇನಾದ್ರೂ ಹಾಕುವ ಏನಾದಿದ್ರೆ 1, 2 ಅಥವಾ ಹಾಕಿದ್ರು ಒಳ್ಳೇದೇ. 1, 2, 3 ಅಂತ ಹಾಕ್ಬೋದು, ಅಥವಾ ABC ಅಂತ ಹಾಕ್ಬೋದು. ಇದನ್ನ ಸ್ಟಾರ್ಗಳನ್ನ ABC ಅಂತ ಕೂಡ ಹಾಕ್ಬೋದು. ಈ ರೀತಿ ಒಂದು ಇದು ಬರುತ್ತೆ. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳನ್ನ ಬರೆದಿದ್ರ.
ಸೊ ಇವಾಗ ನಾವು ನೋಡ್ತಾ ಇರೋದು ಎಸ್ಸೆ ಯಾವುದು ಏನ್ ಬರೆದಿದ್ರ ಅದನ್ನ ನೋಡ್ತಾ ಇಲ್ಲ, ಯಾವ ರೀತಿ ಬರೆದಿದ್ರ ಅಂತ ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಅಬೌಟ್ ಶಂಕರ್ ಅವರು ಬರೆದಿರುವಂತ ಒಂದು ಎಸ್ಸೆ. ಸೊ ಇವಾಗ ಅದನ್ನ ಮುಖ್ಯವಾದಂತಹ ಅಬ್ಸರ್ವೇಷನ್ಗಳನ್ನ ಪ್ಯಾರಾಗಳಲ್ಲಿ ಸ್ವಲ್ಪ ಕಡಿಮೆ ಸಾಲುಗಳನ್ನ ಹಾಕೋದು, ಎರಡು ಸಾಲುಗಳ ಮಧ್ಯೆ ಸ್ವಲ್ಪ ಅಂತರವನ್ನ ಹೆಚ್ಚಿಗೆ ಮಾಡೋದು. ಸೊ ಶಬ್ದ ಜೋಡಣೆ ಸರಿಯಾಗಿದೆ, ವರ್ಡ್ಗಳು ಕರೆಕ್ಟ್ ಆಗಿದೆ, ತುಂಬಾ ಕಡಿಮೆ ಓವರ್ ರೈಟಿಂಗ್ ಇದೆ, ಕರೆಕ್ಷನ್ಗಳನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಸೊ ದಿಸ್ ಇಸ್ ಮೈ ಅಬ್ಸರ್ವೇಷನ್. ಶಂಕರ್ ಏನಾದ್ರು ಹೇಳ್ತಿರೋದು? ಇದು ನನ್ನ ಅಬ್ಸರ್ವೇಷನ್ ಆ ಎಸ್ಸೆ ಬಗ್ಗೆ. ಎಸ್ ಸರ್, ಇದು ಕರೆಕ್ಟ್ ಇದೆ ಸರ್. ಮೊದಲನೇದು ಫಸ್ಟ್ ಪೀಠಿಕೆ ಜಾಸ್ತಿ ಆಗಿದೆ ಅಂತೇಳಿ ನನಗೆ ಅನಿಸ್ತು ಸರ್. ಅದು ಪೀಠಿಕೆ ಬರದ ನಂತರ, ಬಿಕಾಸ್ ಅದು ಸ್ಟೋರಿ ಟೈಪ್ ಇರೋದ್ರಿಂದ ಮತ್ತು ಸ್ವಂತ ಅನುಭವ ಇರೋದ್ರಿಂದ ಜಾಸ್ತಿ ಹೋಯ್ತು ಸರ್. ಅದನ್ನ ಕಡಿಮೆ ಮಾಡ್ಕೊಳ್ಳೇಬೇಕು. ಎರಡನೇದು ಪ್ಯಾರಾದಲ್ಲಿ ಸರ್, ಅದು ನೀವು ಹೇಳಿದಂಗೆ 8-10 ಲೈನ್ ಬದಲಾಗಿ ಅದನ್ನ 6 ಲೈನ್ಗೆ ಮ್ಯಾಕ್ಸಿಮಮ್ ತರಬೇಕು. ಜೊತೆಗೆ ಅದು ನಾನು ಈಗ ಜಸ್ಟ್ ತೋರಿಸಿದ್ರ ಸರ್ ಇಂಗ್ಲಿಷ್ ಎಸ್ಸೆ, ಅದನ್ನ ನೋಡಿ ನನಗನಿಸ್ತು ಒಂದು ಲೈನ್ ದಿಂದ ಇನ್ನೊಂದು ಲೈನ್ಗೆ ಗ್ಯಾಪ್ ಬಿಡಬೇಕಾಗಿತ್ತಲ್ಲ ನಾ ಅಂತೇಳಿ. ಸೊ ದಟ್ ನಾವ್ ಎಷ್ಟೇ ಪರ್ಫೆಕ್ಟ್ ಆಗಿ ಎಸ್ಸೆ ಬರಿತೀವಿ ಅಂದ್ರೂ ಕೂಡ ನಾವು ಕೂಡ ಹಲವಾರು ಮಿಸ್ಟೇಕ್ಸ್ ಗಳನ್ನ ಬರೆದ ನಂತರ ಕಾಣ್ತೀವಿ ಅಂತೇಳಿ. ಜೊತೆಗೆ ತಾವ್ ಹೇಳಿದ್ರಿ ಸರ್, ಯಾಕೆ ಆ ತರ ಲೈನ್ ಬಿಡ್ಬೇಕಂದ್ರೆ ಇವ್ಯಾಲ್ಯೂಯೇಟ್ ಮಾಡಕ್ ಹೋದವರು ಆಲ್ಮೋಸ್ಟ್ 50-55+ ಏಜ್ ದವ್ರು ಇರ್ತಾರೆ ಸರ್. ಸೊ ದಟ್ ಅವರಿಗೆ ನೀಟಾಗಿ ಕಾಣಬೇಕಾದ್ರೆ ನಾವು ಬಿಡಿಯಾಗಿ ಮತ್ತು ಗ್ಯಾಪ್ ಅನ್ನ ಎಷ್ಟು ಏನು ಬುಕ್ ದಲ್ಲಿ ಯಾವ ತರ ಗ್ಯಾಪ್ ಬಿಟ್ಟಿರ್ತಾರಲ್ಲ ಅಷ್ಟು ಗ್ಯಾಪ್ ಬಿಟ್ರೆ ಒಳ್ಳೇದಂತ ಹೇಳಿ ನನ್ನ ಅನಿಸಿಕೆ ಸರ್. ತಾವು ಹೇಳಿದ್ದು ಕರೆಕ್ಟ್ ಇದೆ. ಇದನ್ನ ನಾನು ಮತ್ತೊಂದ್ಸರಿ ರೀರೈಟ್ ಮಾಡ್ತೀನಿ ಸರ್. ಈಗಾಗಲೇ ಸಾಕಷ್ಟು ಜನ ಇದನ್ನ ತಗೊಂಡಿದ್ದಾರೆ. ಇದನ್ನ ರೀರೈಟ್ ಮಾಡಿ ಹಾಕ್ತೀನಿ, ನನ್ನ ತಪ್ಪುಗಳನ್ನ ಯಾವ ತರ ನಾನು ತಿದ್ಕೊಂಡೆ ಅಂತೇಳಿ. ಸೊ ದಟ್ ಆ ವಿದ್ಯಾರ್ಥಿಗಳಿಗೆ ಅವ್ರು ಬರೆದಿರ್ತಕ್ಕಂಥದ್ದನ್ನ ರೀರೈಟ್ ಮಾಡ್ಕೊಳ್ಳಿ ಅಂತ. ಈಗ ನಾನು ಬರೆದನ್ನ ರೀರೈಟ್ ಮಾಡಿದ ಹಾಗೆ ಈಗ ಅವ್ರು ಬರೆದ್ ನಮಗ್ ಕಳಿಸ್ತಾರೆ ಸರ್, ನಾವು ತಿದ್ದಿ ಕಳಿಸ್ತೀವಿ, ಅವ್ರು ಸುಮ್ನೆ ಕುಂತ್ ಬಿಡ್ತಾರೆ. ದಯವಿಟ್ಟು ಹಂಗ್ ಸುಮ್ನೆ ಕೂತ್ಕೋಬಾರ್ದು, ಅದನ್ನ ಮತ್ತೊಂದ್ಸರಿ ರೀರೈಟ್ ಮಾಡಿ ನಮಗ್ ಕಳಿಸ್ಬೇಕು ಅಥವಾ ತಾವೇ ಇವ್ಯಾಲ್ಯೂಯೇಟ್ ಮಾಡಿ ಇಟ್ಕೋಬೇಕು ಅಂತೇಳಿ ನಾನು ಆಡ್ ಮಾಡ್ತೇನೆ ಸರ್ ಅದಕ್ಕೆ. ಸೊ ಅದಾದ ನಂತರ ನಮ್ಗೆ ಕೆಲವು ವಿದ್ಯಾರ್ಥಿಗಳು ನಿನ್ನೆ ಬರೆದು ಕಳಿಸಿದ್ರು, ಕರೆಕ್ಷನ್ ಮಾಡಿ ಕಳಿಸಿ ಅಂತ. ಸೊ ಒಂದೆರಡು ಆ ರೀತಿ ಎಸ್ಸೆಗಳನ್ನು ಕೂಡ ನೋಡೋಣ, ನಮಗೆ ಬರೆದು ಕಳಿಸಿರೋದು ಯಾವ ರೀತಿ ಬರೆದಿದ್ದಾರೆ ಅಂತ. ಜಸ್ಟ್ ಫಾರ್ ಕಂಪ್ಯಾರಿಸನ್, ನಾವು ಯಾವ್ದು ಅಂತ ಚೆನ್ನಾಗಿ ಬರೆದಿದ್ದಾರೆ ಬರೆದವರೆಲ್ಲ, ಆಲ್ಮೋಸ್ಟ್ ಒಳ್ಳೆ ಎಸ್ಸೆಗಳನ್ನ ಬರೆದು ಕಳಿಸಿದ್ದಾರೆ. ಸೊ ನಾವು ಕೂಡ ಅದನ್ನ ಕರೆಕ್ಷನ್ ಮಾಡಿ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿದ್ವಿ. ಸೊ ಒಂದ್ ನೋಡೋಣ ಯಾರು ಹುಡುಗರು ನಮ್ಮವರೇ ಬರೆದಿರುವಂತ ವಿದ್ಯಾರ್ಥಿಗಳು ಬರ್ತಿರುವಂತ ಎಸ್ಸೆಗಳು. ಸೊ ಮತ್ತೆ ಅದಕ್ಕೆ ನಾವು ಕರೆಕ್ಷನ್ ಮಾಡಿ ಏನು ರಿಮಾರ್ಕ್ಸ್ ಮಾಡಿದೀವಿ ಅಂತ ನೋಡೋಣ. ಸೊ ಅದು ಮಾಡಿದ್ರೆ ಆಲ್ಮೋಸ್ಟ್ ಸರಿ ಹೋಗುತ್ತೆ ಇವಾಗ. ಸೊ ಒಂದು UPSC ಟಾಪರ್ ಎಸ್ಸೆ ನೋಡ್ಕೊಂಡ್ವಿ, ಅದಾದ್ಮೇಲೆ ಶಂಕರ್ ಅವರು ಬರೆದಿರುವಂತ ಒಂದು ಎಸ್ಸೆಗಳನ್ನು ನೋಡಿದ್ವಿ. ಸೊ ಆಮೇಲೆ ಇವಾಗ ನಮ್ಮವರೇ ಬರೆದಿರುವಂತ ಒಂದು ಎಸ್ಸೆಗಳನ್ನು ನೋಡಿದ್ರೆ ಸೊ ಯಾರು ಥ್ರೋ ವಿತ್ ಯಾವ ರೀತಿ ಬರಿಬೇಕಂತ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಅದನ್ನ ಇವಾಗ ನಮ್ಮವ್ರು ಬರೆದಿರುವಂತ ಯಾವುದೋ ಒಂದು ಎಸ್ಸೆ ಓಪನ್ ಮಾಡ್ತೀವಿ. ನಿನ್ನೆ ಕೆಲವು ವಿದ್ಯಾರ್ಥಿಗಳು 3-4 ಎಸ್ಸೆಗಳನ್ನು ಕಳಿಸಿದ್ರು. ಸೊ ನಾನು ಕೂಡ ಅದನ್ನ ಬರೆದ್ಬಿಟ್ಟು ಕರೆಕ್ಷನ್ ಮಾಡಿದ್ದೆ. ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಕರೆಕ್ಷನ್ ಮಾಡೇ ಕಳಿಸಿದ್ದೆ. ಫಸ್ಟ್ ಫೀಡ್ಬ್ಯಾಕ್ ಇಂದ ಕಳಿಸಿದ್ವಿ. ಸೊ ಅದು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರಿ ಅನ್ಸುತ್ತೆ, ಅದರ ಜಸ್ಟ್ ಚೆಕ್. ಸೂಪರ್ 100 ಗ್ರೂಪ್ ನಲ್ಲಿ ಶೇರ್ ಮಾಡಿದಾರೆ ಸರ್. ಜೊತೆಗೆ ನನಗೂ ವಾಟ್ಸ್ಆಪ್ ದಲ್ಲಿ, ಫೇಸ್ಬುಕ್, ಟೆಲಿಗ್ರಾಮ್ ದಲ್ಲಿ ಕಳಿಸಿದಿರಿ. ನೋಡೋಣ, ಓಪನ್ ಮಾಡ್ತೀನಿ. ಕೆಲವು ಇದೆ, ನಿನ್ನೆ ಬರ್ದಿದ್ದೆ, ಕೆಲವು ಕರೆಕ್ಷನ್ ಮಾಡಿದ್ದೆ. ಮತ್ತೆ ಹುಡುಗರು ಏನಾದ್ರು ಪ್ರಶ್ನೆಗಳಿದ್ರೆ ಟೈಪ್ ಮಾಡಿ ಕಳಿಸಿ. ಸೊ ನಾವು ಕರೆಕ್ಷನ್ ಮಾಡೋದ್ರೊಳಗಡೆ ತಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ತಗೊಳ್ತೀವಿ. ಶಂಕರ್ ಪ್ರಶ್ನೆಗಳನ್ನು ತಗೊಳ್ಳಿ, ಹುಡುಗರದ್ದು ಮಧ್ಯದಲ್ಲಿ ಡಿಸ್ಕಸ್ ಮಾಡ್ತೇವೆ ನೋಡಿ. ಸೊ ಇದು ನಿನ್ನೆ ನಮಗೆ ಒಬ್ರು ವಿದ್ಯಾರ್ಥಿಗಳು ಬರೆದು ಕಳಿಸಿರುವಂತ ಒಂದು ಎಸ್ಸೆ, ರೆವಿನ್ಯೂ ಶೇರಿಂಗ್ ಮೆಕ್ಯಾನಿಸಮ್ ಬಿಟ್ವೀನ್ ಸ್ಟೇಟ್ಸ್ ಅಂಡ್ ಸೆಂಟರ್ ಅಂತ ನಿನ್ನೆ ಬರೆದು ಕಳಿಸಿದ್ರು. ಸೊ ಅದನ್ನ ನಾನು ಕರೆಕ್ಷನ್ ಮಾಡಿದ್ದೆ. ಅದನ್ನ ಇವಾಗ ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಕೆಲವು ಸಣ್ಣ ಮಿಸ್ಟೇಕ್ಗಳು. ಸೊ ಹ್ಯಾಂಡ್ ರೈಟಿಂಗ್ ಡೆಫಿನೆಟ್ಲಿ ಚೆನ್ನಾಗಿದೆ. ಸೊ ಪ್ಯಾರಾಗ್ರಾಫ್ ತುಂಬಾ ದೊಡ್ಡದು ಮಾಡಿದ್ದಾರೆ, ಅದನ್ನ ಕಡಿಮೆ ಮಾಡ್ಕೋಬೇಕು. ವರ್ಡ್ಗಳು ಮತ್ತೆ ಗ್ಯಾಪ್ ಅನ್ನು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ಕೋಬೇಕು. ಸೊ ಈ ರೀತಿ ಆಮೇಲೆ ಕೆಲವು ಕರೆಕ್ಷನ್ಗಳನ್ನ ಮಾಡಿದ್ದೆ ನಾನು. ಮಧ್ಯದಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ತೋರಿಸ್ತೀನಿ.
ಸೊ ಇಲ್ಲಿ ಒಂದು ಕ್ರಿಮಿನಲೈಸೇಷನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ತಮಗೆ ಸ್ಕ್ರೀನ್ ಮೇಲೆ ಇವಾಗ ಓಪನ್ ಆಗಿದೆ, ಒಂದು ಎಸ್ಎ ಅದನ್ನ ನೋಡಬಹುದು. ಕ್ರಿಮಿನಲೈಸೇಷನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ನಮ್ಮವರೇ ಹುಡುಗರು ಬರೆದು ಕಳಿಸಿರುವಂತ. ಸೊ ಇದರಲ್ಲಿ ಏನ್ ಮಾಡಿದಾರೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ಟುಡೇಸ್ ಸಿಚುವೇಶನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಈಸ್ ರನ್ನಿಂಗ್ ಆನ್ ದ ಸೇಮ್ ಲೈನ್ಸ್, ಅಂದ್ರೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಕನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇವತ್ತಿನ ರಾಜಕೀಯದಲ್ಲಿ ತುಂಬಾ ಕ್ರಿಮಿನಲ್ ಆಗಿಬಿಟ್ಟಿದೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ. ಸೊ ಈ ರೀತಿ ಕನ್ಕ್ಲೂಷನ್ ಅನ್ನ ಸ್ಟಾರ್ಟಿಂಗ್ ಅಲ್ಲೇ ಬರೀಬಾರ್ದು. ಕ್ರಿಮಿನಲೈಸೇಷನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅನ್ನ ಎಲ್ಲ ಅಂಕಿಅಂಶಗಳ ಸಮೇತ ಯಾವ ರೀತಿ ಇದೆ ಎಲ್ಲ ಬರ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೆದ್ರೆ ಒಳ್ಳೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ಕನ್ಕ್ಲೂಷನ್ ಬರೋದ್ರಿಂದ ಉಳಿದಿರೋ ಎಸ್ಸೆಗಳು ಅದೇ ದಾರಿಯಲ್ಲಿ ಹೋಗುತ್ತೆ. ಸೊ ಕನ್ಕ್ಲೂಷನ್ ಏನಿದೆ ಅದು ಸ್ಟಾರ್ಟಿಂಗ್ ಅಲ್ಲೇ ಡಿಸ್ಕ್ಲೋಸ್ ಮಾಡಬಾರ್ದು. ಸೊ ಅದೊಂದು ಪಾಯಿಂಟ್ ಅನ್ನ ಇದರಲ್ಲಿ ಹೈಲೈಟ್ ಮಾಡಿದ್ವಿ. ಕ್ರಿಮಿನಲೈಸೇಷನ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಆ ಪಾಯಿಂಟ್ ಅನ್ನ ಹೈಲೈಟ್ ಮಾಡ್ಲಿಕ್ಕೆ. ಸೊ ಆಮೇಲೆ ಕೆಲವು ಪಾಯಿಂಟ್ಗಳನ್ನ ಬರೆಯುವಾಗ ಸೊ ಈ ರೀತಿ ಹುಡುಗರು ಒಳ್ಳೆ ಗ್ರಾಫ್ ಅನ್ನು ಹಾಕಿದ್ದಾರೆ. ಇದರಲ್ಲಿ ಬರೆದಿರುವಂತ ನಿನ್ನೆ ವಿಷಯಲ್ಲಿ ಈ ರೀತಿ ಒಂದು ಗ್ರಾಫ್ ಅನ್ನು ನೋಡಿದೆ, ತುಂಬಾ ಚೆನ್ನಾಗಿದೆ ಇದು ಗ್ರಾಫ್ ಅನ್ನ. ಮತ್ತೆ ಸಿಂಪಲ್ ಬಾರ್ ಡೈಗ್ರಾಮ್ ಅನ್ನ ಮಲ್ಟಿಪಲ್ ಬಾರ್ ಡೈಗ್ರಾಮ್ ಅಲ್ಲಿ ಮಾಡಿದ್ದಾರೆ. ಸೊ ಎರಡು ಇಂಡೆಕ್ಸ್ ಕೂಡ ಹಾಕಿದ್ದಾರೆ, ಅದನ್ನ ತಾವು ನೋಡಬಹುದು. ಇಂಡೆಕ್ಸ್ ಇದೆ, ಬಾರ್ ಡೈಗ್ರಾಮ್ ಇದೆ. ಇದೊಂದು ಗುಡ್ ಅನಾಲೈಸಿಸ್. ಇಲ್ಲೊಂದು ಬರೆದಿದ್ದಾರೆ ನೋಡಿ, ಪೊಲಿಟಿಕಲ್ ಪಾರ್ಟೀಸ್ ಓನ್ಲಿ ಫೋಕಸ್ ಆನ್ ಗೇನಿಂಗ್ ಪವರ್, ದೇ ಚೂಸ್ ಮೋಸ್ಟ್ ಇನ್ಫ್ಲೂಯೆನ್ಸರ್ ಪರ್ಸನ್ ಫ್ರಮ್ ದ ರೀಸನ್. ಸೊ ಓನ್ಲಿ ಫೋಕಸ್, ಈ ರೀತಿ ಶಬ್ದಗಳನ್ನು ಬರೀಬಾರ್ದು. ರಾಜಕೀಯ ಪಾರ್ಟಿಗಳ ಕೆಲಸನೇ ಇದೇ ಮಾಡೋದು ಅಂತ ಈ ತರ ಬರೀತಾ ಇರ್ತಾರೆ. ಸೊ ಆತರ ಫೋಕಸ್ ಮಾಡ್ಬೋದು. ಬೆಟರ್ ಟು ಅವಾಯ್ಡ್ ಸಚ್ ಸ್ಟೇಟ್ಮೆಂಟ್ಸ್. ಪೊಲಿಟಿಕಲ್ ಪಾರ್ಟೀಸ್ ಓನ್ಲಿ ಫೋಕಸ್ ಆನ್ ಗೇನಿಂಗ್ ಪವರ್, ದೇರ್ ಚೂಸ್ ಮೋಸ್ಟ್ ಇನ್ಫ್ಲೂಯೆನ್ಸರ್ ಪರ್ಸನ್ ಫ್ರಮ್ ದ ರೀಸನ್ ಅಂತ ಇದೆ. ಸೊ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಓನ್ಲಿ ಫೋಕಸ್, ಅವ್ರು ಮಾಡೋ ಕೆಲಸನೇ ಅದು, ಇನ್ನೊಂದು ಬೇರೆ ಕೆಲಸ ಇಲ್ಲ. ಸೊ ಈ ರೀತಿ ಬರೆಯೋದನ್ನ ಅವಾಯ್ಡ್ ಮಾಡಬೇಕು. ಇಲ್ಲೊಂದು ಬರೆದಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಚೂಸ್ ಪವರ್ ಓವರ್ ಎಥಿಕ್ಸ್ ಇನ್ ಎ ರೀಸೆಂಟ್ ಮೂವಿ ನೇಮ್ಡ್ ಗೇಮ್ ಚೇಂಜರ್. ಒಂದು ಮೂವಿ ಎಕ್ಸಾಂಪಲ್ ಕೊಟ್ಟು ಬರೀತಾ ಇದ್ದಾರೆ, ಗೇಮ್ ಚೇಂಜರ್, ವೇರ್ ಅನ್ IPS ಆಫೀಸರ್ ಬಿಕಮ್ CM ಆಸ್ ಹಿಸ್ ಫಾದರ್ ಹ್ಯಾಡ್ ಬಿಲ್ಟ್ ಎ ಪಾರ್ಟಿ ಬೇಸ್ಡ್ ಆನ್ ವ್ಯಾಲ್ಯೂ ಅಂಡ್ ಎಥಿಕ್ಸ್. ಸೊ ಸ್ವಲ್ಪ ಈ ಪಿಕ್ಚರ್ ಬಗ್ಗೆ ಕೋಟ್ ಮಾಡ್ದಂಗೆ ಬೇರೆ ಏನಾದ್ರೂ ಎಕ್ಸಾಂಪಲ್ ತಗೊಂಡ್ರೆ ಒಳ್ಳೇದು. ಸೊ ತಾವು ತುಂಬಾ ಜನ ಕನ್ನಡದಲ್ಲಿ ಪೃಥ್ವಿ ಸಿನಿಮಾ ನೋಡಿ ಅದರಿಂದ ನಾವು IAS ಅದು ಹೀಗೆ ಎಸ್ಎದಲ್ಲಿ ಕೋಟ್ ಮಾಡೋದು ಅಷ್ಟೊಂದು ಒಳ್ಳೇದು ಅನ್ಸೋದಿಲ್ಲ. ಸೊ ಇಲ್ಲಿ ಗೇಮ್ ಚೇಂಜರ್ ಅಂತ ಮೊನ್ನೆ ಬಂದಿರುವಂತ ಒಂದು ಮೂವಿಯನ್ನ ಎಸ್ಎದಲ್ಲಿ ಕೋಟ್ ಮಾಡಿದ್ದಾರೆ. ಅದು ಬಿಟ್ಟು ಅದೇ ರೀತಿಯನ್ನ ಬೇರೆ ಏನಾದ್ರು ಮೂವಿ ಹೆಸರು ಬರಿದಂಗೆ ಅಥವಾ ಬೇರೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡ್ ಬಂದ್ರೆ ಒಳ್ಳೇದು. ಇನ್ಸ್ಟೆಡ್ ಆಫ್ ಫಿಲ್ಮ್ ಯು ಮೇ ನೇಮ್ ಎನಿ ಅದರ್ ಎಕ್ಸಾಂಪಲ್. ಓಕೆ, ಚಲನಚಿತ್ರಗಳನ್ನ ಬಂದಿರುವಂತ ಎಕ್ಸಾಂಪಲ್ ತಗೊಳ್ಳದೆ ಬೇರೆ ಯಾವ್ದಾದ್ರು ಇದೇ ರೀತಿ ಒಂದು ಅರ್ಥ ಬರುವಂತ ಎಕ್ಸಾಂಪಲ್ ಅನ್ನು ತಗೊಂಡ್ರೆ ಒಳ್ಳೇದು. ಶಂಕರ್ ಹೇಳ್ತಾರೆ ಅವರಿಗೆ ಸ್ವಲ್ಪ? ಎಸ್ ಸರ್, ಅದು ಏನಾಗಿದೆ ಆಲ್ಮೋಸ್ಟ್ ತಾವು ಹೇಳಿದಿರಿ ಸರ್, ಅಂಡರ್ಸ್ಟ್ಯಾಂಡ್ ಆಗಿದೆ. ಮೊದಲನೇದು ಸೇಮ್ ಪಾಯಿಂಟ್ ಸರ್, ನಮ್ದು ಮತ್ತು ಅವ್ರದ್ದು ಇಂಟ್ರೊಡಕ್ಷನ್ ಜಾಸ್ತಿ ಆಗಿದೆ. ಇಂಟ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ನೀವು ಹೇಳಿದಂಗೆ ಫಸ್ಟ್ ನಾವು ಕ್ಲಾಸ್ ಅಲ್ಲಿ ಹೇಳಿದೀವಿ ಸರ್ 10 to 15% ಅಂತ ಹೇಳಿ. ಇಟ್ ಮೀನ್ಸ್ 10 ಪೇಜ್ ಎಸ್ಸೆ ಬರಿತಾ ಇದೀವಿ ಅಂದ್ರೆ ಮ್ಯಾಕ್ಸಿಮಮ್ 1 ಪೇಜ್ಗೆ ಮುಕ್ತಾಯ ಆಗ್ಬೇಕು. ಎರಡನೇದು, ಅವರು ಫಸ್ಟ್ ಇಂಟ್ರೊಡಕ್ಷನ್ ದಲ್ಲೇನೆ ಕನ್ಕ್ಲೂಷನ್ ಹಾಕಿದ್ದಾರೆ. ಅದ್ರ ಬದಲಾಗಿ ಅದು ಇಂಟ್ರೊಡಕ್ಷನ್ ಅನ್ನ ಕನ್ಕ್ಲೂಷನ್ ಮಾಡ್ಕೊಂಡ್ರೆ ಸರಿ ಆಗತ್ತೆ ಸರ್. ಮೂರನೇದು, ಈಗ ಓನ್ಲಿ ಅಂತಕ್ಕಂಥ ಶಬ್ದ ಬಳಸಿದ್ರಲ್ಲ, ಅದ್ರ ಬದಲಾಗಿ ಇನ್ಸ್ಟೆಡ್ ಬೇರೆ ಶಬ್ದವನ್ನು ಬಳಸಿದ್ರೆ ಅನುಕೂಲಕರ ಸರ್. ನಾಲ್ಕನೇದು, ಇವ್ರದ್ದು ಉದಾಹರಣೆಗಳನ್ನು ಕೊಡುವಾಗ ರೀಲ್ ಉದಾಹರಣೆ ಕೊಡದೆ ರಿಯಲ್ ಉದಾಹರಣೆ ಕೊಟ್ರೆ ಒಳ್ಳೇದು ಅಂತೇಳಿ ತಮ್ಮ ಅಭಿಪ್ರಾಯ ಸರ್. ರೀಲ್ ಮೀನ್ಸ್ ಚಲನಚಿತ್ರ, ರೀಲ್ ದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಸರ್. ರಿಯಲ್ ಎಕ್ಸಾಂಪಲ್ ಕೊಟ್ರೆ ಅದು ಬೆಸ್ಟ್ ಆಗತ್ತೆ ಸರ್. ರಿಯಲ್ ಎಕ್ಸಾಂಪಲ್ ಕೊಟ್ರೆ ಅನುಕೂಲ ಆಗತ್ತೆ ಅಂತ ತಮ್ಮ ಅನಿಸಿಕೆ ಸರ್. ಓಕೆ ಸರ್. ಸೊ ಈ ರೀತಿ ಅಷ್ಟೇ. ಕೆಲವು ಕಡೆ ಏನ್ ಬರೀತಾರೆ ಅಂದ್ರೆ ಸಿಂಪಲ್ ಆಗಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಬರ್ದಿರ್ತಾರೆ 1951. ಸೊ ಅದರಲ್ಲಿ ಯಾವ ಸೆಕ್ಷನ್ ಅಂತ ಬರೆದ್ರೆ ಇನ್ನೂ ತುಂಬಾ ಒಳ್ಳೇದು. ಸ್ವಲ್ಪ ಡೀಟೇಲ್ ಹೋದ್ರೆ ಒಳ್ಳೇದು. ಕೆಲವು ಕಾಯ್ದೆಗಳನ್ನು ಬರೆಯುವಾಗ ಕಾಯ್ದೆಯ 3ನೇ ಭಾಗನ 4ನೇದು ಸೆಕ್ಷನ್, ಆ ರೀತಿ ಸೆಕ್ಷನ್ ಮೆನ್ಷನ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಇಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂತ ಬರೆದಿದ್ದಾರೆ. ಅದರಲ್ಲಿ ಯಾವ ಭಾಗದಲ್ಲಿ ಯಾವ ಸೆಕ್ಷನ್ 5 ಆಫ್ ರಿಪ್ರೆಸೆಂಟೇಷನ್ ಪೀಪಲ್ ಆಕ್ಟ್ ಅಂತ ಬರೆದ್ರೆ ಇನ್ನೂ ಪ್ರಿಸೈಸ್ ಆಗಿರುತ್ತೆ. ಅಂದ್ರೆ ಹುಡುಗನಿಗೆ ಇನ್ನೂ ತುಂಬಾ ಗೊತ್ತಿದೆ ಅಂತ. ಸೊ ಬರೆಯುವಾಗ ಬರ್ದಿರೋದನ್ನ ಸ್ವಲ್ಪ ಡೆಪ್ತ್ ಆಗಿ ಹೋಗ್ಬೋದು. ಸೊ ಮತ್ತೆ ಇಲ್ಲೊಂದು ಪ್ರಜಾಕೀಯ ಪಾರ್ಟಿ ಉಪೇಂದ್ರ ಅಂತ ಎಕ್ಸಾಂಪಲ್ ಕೊಟ್ಟು ಬರೆದಿದ್ದಾರೆ. ಸೊ ಈ ರೀತಿ ಅವಾಯ್ಡ್ ಮಾಡಿ ಫಿಲ್ಮ್ ಸ್ಟಾರ್ಗಳು ಮತ್ತೆ ರಾಜಕೀಯ ಪಕ್ಷಗಳನ್ನ ಬಗ್ಗೆ ಬರೆಯುವುದು. ಸೊ ಅವಾಯ್ಡ್, ಸ್ವಲ್ಪ ಕಂಟ್ರವರ್ಷಿಯಲ್ ಎಕ್ಸಾಂಪಲ್ಸ್ ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಉಪೇಂದ್ರ ಲಾಲು ಪ್ರಸಾದ್ ಯಾದವ್ ಅವರು ಪೌಡರ್ ಸ್ಕ್ಯಾಮ್ ಈ ರೀತಿ ತಗೊಂಡು ಬರೆದಿದ್ದಾರೆ. ಸೊ ಇವುಗಳನ್ನ ಕೆಲವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸೊ ಆಮೇಲೆ ಕೆಲವು ಶಬ್ದಗಳು ಈ ಕುಕ್ಕರ್ ಕೊಡೋದು, ಸಾರಿ ಕೊಡೋದು, ಆಲ್ಕೋಹಾಲ್, ಮಾನಿಟರ್, ಇವೆಲ್ಲ ಒಂದೇ ಶಬ್ದದಲ್ಲಿ ಪ್ರೀವಿಯಸ್ ಅಂತ ಬರ್ದ್ಬಿಟ್ರೆ ಆಗೋಗುತ್ತೆ. ಸೊ ಶಬ್ದಗಳ ಜೋಡಣೆ ಮತ್ತೆ ಅದು ಕೂಡ ಹಾಗೆ ಆಗುತ್ತೆ. ಎಲ್ಲ ಅರ್ಥ ಬರುವಂತ ಶಬ್ದಗಳನ್ನು ಉಪಯೋಗಿಸಬಹುದು. ಸೊ ಕೆಲವು ಕಡೆ ಸಣ್ಣ ಸಣ್ಣ ಮಿಸ್ಟೇಕ್ ಗಳನ್ನ
ನಾನು ಫೈಂಡ್ ಔಟ್ ಮಾಡಿದೆ. ಸೊ ಎಸ್ ಎನ್ ಓದುವಾಗ ಸೊ ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ ಎಸ್ ಎನ್ನ. ಮಧ್ಯದಲ್ಲಿ ಒಂದು ಕೋಟ್ ಹಾಕಿದ್ದಾರೆ. ಇದೇ ಕೋಟ್ ಅನ್ನ ಎಸ್ ಎ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹಾಕಿದ್ರೆ ಇನ್ನೂ ತುಂಬಾ ಇದು ಬಂದಿರೋದು. ಈ ಎಸ್ ಎ ತುಂಬಾ ಕಳೆ ಬಂದಿರೋದು. ಮಹಾತ್ಮ ಗಾಂಧಿ ಸೇಸ್ ಪೊಲಿಟಿಕ್ಸ್ ವಿದೌಟ್ ಎಥಿಕ್ಸ್ ಈಸ್ ಅ ಡಿಸಾಸ್ಟರ್, ಇದು ಮಧ್ಯದಲ್ಲಿ ಹಾಕಿದ್ದಾರೆ. ಸೊ ಈ ಕೋಟ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ರೆ ಎಸ್ ಎ ತುಂಬಾ ಬಿಗಿನಿಂಗ್ ತುಂಬಾ ಒಳ್ಳೇದಿರುತ್ತಂತ ನಮ್ದೊಂದು ಅಭಿಪ್ರಾಯ. ಸೊ ಕೋಟ್ಗಳನ್ನು ಮಧ್ಯದಲ್ಲಿ ಹಾಕೋದಕ್ಕಿಂತ ಬಿಗಿನಿಂಗ್ ಅಲ್ಲಿ ಹಾಕಿದ್ರೆ ತುಂಬಾ ಒಂದು ಒಳ್ಳೆ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಕೆಲವು ಬೋಕೋ ಹರಾಮ್ಸ್ ಇನ್ಸರ್ಜೆನ್ಸಿ ಇನ್ ನೈಜೀರಿಯಾ, ಈ ರೀತಿ ಕೆಲವು ವೆಸ್ಟರ್ನ್ ಕಂಟ್ರೀಸ್ ಫಾರಿನ್ ಕಂಟ್ರಿಲಿ ಇರುವಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ಇಂಡಿಯಾದ ಕೂಡ ಕೊಡಬಹುದು. ನಮ್ಮಲ್ಲಿ ಸುಮಾರು ಇದೆ ಇನ್ಸರ್ಜೆಂಟ್ ಗ್ರೂಪ್ಸ್, ನಾರ್ತ್ ಈಸ್ಟ್ ಇನ್ಸರ್ಜೆಂಟ್ಸ್, ನಕ್ಸಲಿಸಮ್, ಮಾವೋಯಿಸಮ್, ಈ ತರ ತುಂಬಾ ಇದೆ. ಸೊ ಬೆಟರ್ ಟು ಕೋಟ್ ಅವರ್ ಓನ್ ಎಕ್ಸಾಂಪಲ್ಸ್ ಅದರ್ ದನ್ ಕೋಟಿಂಗ್ ಬೋಕೋ ಹರಾಮ್ಸ್ ಆಫ್ ನೈಜೀರಿಯಾ ಆ ರೀತಿ ಕೋಟ್ ಮಾಡಿದಂಗೆ ನಮ್ಮದೇ ಒಂದು ಉದಾಹರಣೆಗಳಿಂದ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ತುಂಬಾ ಒಳ್ಳೆಯದು. ಸೊ ಈ ರೀತಿ ಇದೆ. ಕೆಲವು ಶಬ್ದಗಳನ್ನ ಮಧ್ಯದಲ್ಲಿ ಮೀನಿಂಗ್ ಕಂಪ್ಲೀಟ್ ಆಗದೆ ಇರುವಂತಹ ಸೆಂಟೆನ್ಸ್ಗಳಿದೆ, ಅದನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ವರ್ಡ್ಗಳನ್ನು ಬರೆದು. ಸೊ ಕೆಲವು ತುಂಬಾ ಅತ್ಯುತ್ತಮ ಪಾಯಿಂಟ್ಸ್ ಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಸೊ ಈ ರೀತಿ ಓವರ್ ಆಲ್ ಗ ನಿನ್ನೆ ಬರೆದು ಕಳಿಸಿರುವ ಒಂದು ಎಸ್ಸೆಯನ್ನು ಕೂಡ ಎವ್ಯಾಲ್ಯೂಯೇಷನ್ ಮಾಡಿ, ಸೊ ಲಾಸ್ಟ್ ಅಲ್ಲಿ ಕೆಲವು ಏನಾದ್ರೂ ಪಾಯಿಂಟ್ಸ್ ಆಡ್ ಮಾಡೋದಿದ್ರೆ ಎಸ್ಸೆಯಲ್ಲಿ ಆಡ್ ಮಾಡಿ ಅಂತ ಕೂಡ ಸಜೆಷನ್ಗಳನ್ನ ಕೊಡ್ತಾ ಇದ್ದೀವಿ. ಸೊ ಈ ಮಧ್ಯೆ ಇವಾಗ ನಡೀತಾ ಇರುವಂತ ಒಂದು ಇದೆಯಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್, ಸೊ ಅದ್ರ ಬಗ್ಗೆ ಇದರಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದಿರೋದು ಅಂತ ನನ್ನ ಅನಿಸಿಕೆ. ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ ಅದು ಕೂಡ ಒಂದು ಟಾಪಿಕ್ ಇದೆ. ಸೊ ಎರಡು ಟಾಪಿಕ್ ಗಳನ್ನು ಸ್ವಲ್ಪ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತೆ ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಆರ್ ಗೌರ್ಮೆಂಟ್ ಫಂಡಿಂಗ್ ಆಫ್ ಎಲೆಕ್ಷನ್. ಸೊ ಈ ರೀತಿ ಒಂದೆರಡು ಪಾಯಿಂಟ್ ಗಳನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ಬರೆದಿದ್ರೆ ಈ ಎಸ್ಸೆ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ಬರೋ ಚಾನ್ಸ್ ಇತ್ತು ಅಂತ ಸೊ ನನಗೆ ಅನಿಸ್ತದೆ. ಸೊ ಇಟ್ ಇಸ್ ಓವರ್ ಆಲ್ ಅಬೌಟ್ ನಿನ್ನೆ ಬರೆದು ಕಳಿಸಿರುವಂತ ಒಂದು ಎಸ್ಸೆ, ಜಸ್ಟ್ ಒಂದು ಅನಾಲಿಸಿಸ್ ಮಾಡಿ. ಸೊ ಈ ರೀತಿ ಎಸ್ಸೆಗಳನ್ನ ಸೊ UPSC ಟಾಪರ್ಸ್ ಎಸ್ಸೆಗಳು ಮತ್ತೆ ನಮ್ಮವ್ರು ಇವಾಗ ಬರೆದಿರುವಂತಹ ಎಸ್ಸೆಗಳು ಸೊ ಒಂದು ತುಲನೆ ಮಾಡಿ ಈವರೆಗೂ ಹೇಳ್ತಾರೆ. ಸೊ ಇವಾಗ ಇನ್ನು ಕ್ವಶನ್ಸ್ ಏನಾದ್ರು ಕ್ವಶನ್ ಹೋಗ್ಬೋದು, ಅಥವಾ ಇನ್ನೇನಾದ್ರೂ ಇದರಲ್ಲಿ ಹೇಳೋದಿದ್ರೆ ಸ್ವಲ್ಪ ಕೇಳಿ. ಅದರ ವಿಲ್ ಬಿಟ್ಟು ಕ್ವಶನ್ ಅಂಡ್ ಆನ್ಸರ್. ಆಲ್ಮೋಸ್ಟ್ 1 hour ಆಯ್ತು. ಸೊ ಕ್ಯಾನ್ ಟೇಕ್ ಕ್ವಶನ್ ಅಂಡ್ ಆನ್ಸರ್ಸ್. ಎಸ್ ಸರ್, ಯಾರಾದ್ರೂ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋರಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ ರಿಪೀಟ್ ಮಾಡಿ. ಲಾಸ್ಟ್ ಹೋದ ವಾರದಲ್ಲಿ ಸುಮಾರು ಜನ ಇರಲಿಲ್ಲ, ಕೆಲವು ಪ್ರಶ್ನೆಗಳು ಹೋದ ವಾರ ಕೂಡ ಅದು ಉತ್ತರ ಮಾಡಿದ್ರು. ಅದು ವಿಡಿಯೋ ಇದೆ ನೋಡಿ. ಲಾಸ್ಟ್ ವೀಕ್ ಏನಾದ್ರೂ ಮಿಸ್ ಮಾಡಿದ್ರೆ ಆ ವಿಡಿಯೋ ನೋಡಿ, ತುಂಬಾ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಸೊ ಏನಾದ್ರೂ ಇದ್ರೆ ವಿ ಕ್ಯಾನ್ ಫ್ಲಾಗ್. ಇಲ್ಲಿ ನನಗೊಬ್ರು ಮೆಸೇಜ್ ಮಾಡಿದ್ದಾರೆ, ಪ್ರಬಂಧಕ್ಕೆ ಸಂಬಂಧಿಸಿದ ಕೋಟ್ಸ್ ಗಳನ್ನ ಹೇಗೆ ಕಲೆ ಹಾಕ್ಬೋದು. ಕೋಟ್ಸ್ ಅಂದ್ರೆ ಯಾವ ಇದು ಕೋಟ್ಸ್ಗಳು ಸುಮಾರು ಇರುತ್ತೆ. ಇವಾಗ ಹಾಸಿಗೆದಷ್ಟು ಕಾಲು ಚಾಚು, ಗಾದೆಗಳು, ಕೋಟ್ಗಳು ನೂರಾರು ಇರುತ್ತೆ. ಬಟ್ ಯಾವ ಸಂದರ್ಭದಲ್ಲಿ ಯಾವ್ದನ್ನು ಉಪಯೋಗಿಸ್ಬೇಕಂದ್ರೆ ಜಾಣ್ಮೆ ನಮ್ಮಲ್ಲಿ ಇರಬೇಕು. ಕೋಟ್ಗಳು ಎಷ್ಟಾದ್ರೂ ಸಿಗುತ್ತೆ. ಸೊ ಕೋಟ್ ಇಲ್ದನೇ ಬರಿಬೋದು, ಕೋಟ್ಸ್ಗಳು ಹಾಕಿದ್ರೇನೆ ಅಂತ ಇಲ್ಲ. ಕೋಟ್ ಅನ್ನೋದು ಒಂದು ವಿಧಾನ, ಶುರು ಮಾಡುವ ಒಂದು ವಿಧಾನ ಅಷ್ಟೇ. ಸೊ ಕೋಟ್ಗಳನ್ನ ಎಲ್ಲಿ ಕಲೆಕ್ಟ್ ಮಾಡಬೇಕು ಅಂದ್ರೆ ಓದೋದ್ರಿಂದ ಬರುತ್ತೆ. ಎಲ್ಲಾದ್ರೂ ಓದ್ತಾ ಇರುವಾಗ ನಿಮ್ಗೆ ಎಲ್ಲಾದ್ರೂ ಕೋಟ್ಗಳು ಅಥವಾ ಏನಾದ್ರು ಬಂದ್ರೆ ಇಮಿಡಿಯೇಟ್ಲಿ ಒಂದು ಬುಕ್ಕಲ್ಲಿ ಬರ್ದಿಟ್ಕೋಬೇಕು. ಒಂದು ಸಪರೇಟ್ ನೀವೇ ಮಾಡ್ಕೊಳ್ಳಿ, ಕೋಟ್ಗಳನ್ನ ಬರ್ದಿಟ್ಕೊಳ್ಳಿ. ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರುತ್ತೆ, ಅದರಲ್ಲಿ ಸುಭಾಷಿತ ಅಂತ ಬರುತ್ತೆ. ಸೊ ಅಥವಾ ಯಾವ್ದಾದ್ರು ಒಂದು ಆರ್ಟಿಕಲ್ ಓದ್ತಿರುವಾಗ ಕೋಟ್ಗಳು ಬರ್ತವೆ, ಗಣ್ಯ ವ್ಯಕ್ತಿಗಳು ಏನು ಹೇಳಿರುವಂತ ಹೇಳಿಕೆಗಳು ಬರ್ತವೆ. ಸೊ ಅವನ್ನೆಲ್ಲ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ಎಲ್ಲಾದ್ರೂ ಅದನ್ನ ಉಪಯೋಗಿಸ್ಕೋಬಹುದು. ಸೊ ಒಂದ್ ಹೇಳ್ತಾರಲ್ಲ, ಕೂಡ್ಲಿದ್ರೆ ಹೆಂಗಾದ್ರೂ ತುರುಪು ಕಟ್ಕೊಂಡು ಅಂತ. ಸೊ ಮೊದ್ಲು ಓದ್ಕೋಬೇಕು. ಸೊ ಓದಿ ನಾಲೆಜ್ ಇದ್ರೆ ಅದು ಕೋಟು, ಸ್ಟ್ಯಾಟಿಸ್ಟಿಕ್ಸ್, ಗ್ರಾಫು, ಡೈಗ್ರಾಮ್ ಎಲ್ಲ ತಂತಾನೆ ಬಂದ್ಬಿಡುತ್ತೆ. ಸೊ ಅದಕ್ಕೆಲ್ಲ ಬೇಕಾಗಿರೋದಂದ್ರೆ ನಾಲೆಜ್. ನಾಲೆಜ್ ಬರ್ಬೇಕಂದ್ರೆ ಓದೋದು, ಓದ್ಬೇಕಂದ್ರೆ ಕುತ್ಕೋಬೇಕು. ಸೊ ಈಗ ಸ್ಟಾರ್ಟ್ ಆಗ್ತದೆ. ಇದಕ್ಕೊಂದು ಲಿಂಕ್ ಇರುತ್ತೆ. ಸೊ ನಾಲೆಜ್ ಇದ್ರೆ ಎಲ್ಲ ಆಗುತ್ತೆ. ನಾಲೆಜ್ ಬರ್ಬೇಕಂದ್ರೆ ಓದ್ಬೇಕು, ಓದ್ಬೇಕಂದ್ರೆ ಕಮಿಟ್ಮೆಂಟ್ ಇರ್ಬೇಕು. ಒಂದ್ಕೊಂದು ಲಿಂಕ್ ಇರುತ್ತೆ. ಹಲೋ ಹಲೋ ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಯಾರಾದ್ರೂ ಕೇಳೋದಿದ್ರೆ. ಸರ್ ನಂದೀಶ್ ಅಂತ ಹೇಳಿ. ಸರ್ ಎಸ್ಸೆ ಬರೀಬೇಕಾದ್ರೆ ಮ್ಯಾಟ್ರು ಫ್ಲೋ ಆಗಲ್ಲ ಕಂಟಿನ್ಯೂಸ್ ಆಗಿ, ಇದಕ್ಕೆ ಏನ್ ಮಾಡ್ಬೇಕು ಸರ್? ಫ್ಲೋ ಕಂಟಿನ್ಯೂಸ್ ಬರ್ತಾ ಇಲ್ಲ ಅಂತನಾ? ಹೌದು ಸರ್, ಎಸ್ಸೆ ಬರೀಬೇಕಾದ್ರೆ ಮ್ಯಾಟ್ರು ಕಂಟಿನ್ಯೂಸ್ ಫ್ಲೋ ಆಗಲ್ಲ, ಮರ್ತು ಬಿಡುತ್ತೆ ವಿಷಯ, ಇದಕ್ಕೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ಕರೆಕ್ಟ್. ಮರೆಯೋದು ಕಾಮನ್, ಎಲ್ರಿಗೂ ಮನುಷ್ಯರಿಗೆಲ್ರಿಗೂ ಮರು ಅನ್ನೋದು ಇದೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಲಾಸ್ಟ್ 2 ಪೇಜ್ಗಳಲ್ಲಿ ರಫ್ ವರ್ಕ್ ಅಂತ ಏನ್ ಮೀಸಲಾಗಿ ಇಟ್ಟಿರ್ತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ಕೆಲೆಟಲ್ ಆಗಿ ಬರ್ಕೋಬೇಕು. ಸೊ ಯಾವ ಪಾಯಿಂಟ್ ಗಳನ್ನ ಮರೆಯದಂಗೆ ಒಂದು 10 ರಿಂದ 15 ನಿಮಿಷ ನಿಮ್ಮ ಆಲೋಚನಾ ಲಹರಿಗಳನ್ನ ಹರಿಬಿಟ್ಟು ಆ ಟಾಪಿಕ್ ಮೇಲೆ ಏನೇನ್ ಬರಿಬೇಕಂತ ಇದ್ರೆ ಮೇನ್ ವಿಷಯದಲ್ಲಿ ಬಾಡಿಯಲ್ಲಿ ಏನ್ ಬರಿಬೇಕಂದ್ರೆ ಅದೆಲ್ಲ ರಫ್ ವರ್ಕ್ ಅಲ್ಲಿ ಬರ್ಕೊಂಡ್ಬಿಡಿ.
ಸೊ ನಿಮ್ಗೆ ತೋರಿಸಿದ್ನಲ್ವಾ ಇಶಿತಾ ಕಿಶೋರ್ ಅವರು ಅಥವಾ ಟಾಪರ್ ಅವರು ಯಾವ ರೀತಿ ಬರ್ಕೊಂಡಿದ್ದಾರೆ ಅಂತ. ಸೊ ಆ ರೀತಿ ಬರೆದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಒಂದ್ಸರಿ ಹೋಗ್ಬೇಕಂದ್ರೆ ಅವ್ರ ಪೇಪರ್ಗಳನ್ನು ತೋರಿಸಿದ್ರೆ UPSC ಟಾಪರ್ಸ್ ಯಾವ ರೀತಿ ಬರ್ಕೊಂಡಿದ್ದಾರೆ ನೋಡಿ, ಅವ್ರಿಗೂ ಕೂಡ ಒಂದು ವಿಚಾರ ಲಹರಿ ಅನ್ನೋದು ಈ ಮರೆಯೋದು ಅನ್ನೋದು ಎಲ್ರಿಗೆ ಕಾಮನ್. ಸೊ ಬರಿತಾ ಹೋಗುವಾಗ ಎಷ್ಟೋ ವಿಷಯಗಳನ್ನ ನಾವು ಗೊತ್ತಿಲ್ಲದೆ ಇದ್ರು ಮರ್ತ್ಕೊಂಡ್ಬಿಡ್ತೀವಿ, ಬರೀಲಿಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಅದನ್ನ ಮರೆಯದಂಗೆ ಲಾಸ್ಟ್ ಪೇಜ್ ಅಲ್ಲಿ 1 ಅಥವಾ 2 ಪೇಜ್ ಅಲ್ಲಿ ರಫ್ ವರ್ಕ್ ಆಗಿ ಬರ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಸೊ ಇವಾಗ ಮತ್ತೆ ನಿಮ್ಗೆ ಟಾಪರ್ಸ್ ಓಪನ್ ಮಾಡಿ ತೋರಿಸ್ತಾ ಇದೀನಿ, ಅವ್ರು ಯಾವ ರೀತಿ ಬರ್ಕೊಂಡಿದ್ದಾರೆ ನೋಡಿ, ತಾವು ಅದೇ ರೀತಿ ಬರ್ಕೋಬೇಕು. ಸೊ ಬರ್ಕೊಂಡ್ರೆ ಏನಾಗುತ್ತಂದ್ರೆ ಕೂಡ ಮರೆಯೋದಿಲ್ಲ, ಮುಖ್ಯವಾಗಿರುವಂತ ಪಾಯಿಂಟ್ಸ್ ಗಳನ್ನ ಬರ್ಕೋಬೇಕು. ಸೊ ಎಸ್ಸೇದಲ್ಲಿ ನಾವು ಏನ್ ಬರೀ ಈ ರೀತಿ ನೋಡಿ, ಇವಾಗ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನೋಡಿ ಯಾವ ರೀತಿ ಬರ್ಕೊಂಡಿದ್ದಾರೆ ಅವ್ರು. ಮೇನ್ ಅಲ್ಲಿ ಏನ್ ಬರೀಬೇಕು ಅಂತ ಹೇಳಿದ್ದಾರೆ, ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಇಲ್ಲಿ ಲಾಸ್ಟ್ ಬರ್ಕೊಂಡಿದ್ದಾರೆ. ಬರ್ಬಿಟ್ಟು ಪೇಪರ್ ಕೊಡುವಾಗ ಅದನ್ನು ಸ್ಟ್ರೈಕ್ ಔಟ್ ಮಾಡಿ ಬಂದಿದ್ದಾರೆ. ನೋಡಿ ಕರೆನ್ಸಿ ಆಫ್ ಡೆಮೋಕ್ರಸಿ, ಅದರಲ್ಲಿ ಫೇಕ್ ನ್ಯೂಸ್, ಪೇಡ್ ನ್ಯೂಸ್, ಸೊ RTI ಬಗ್ಗೆ ಬರೀಬೇಕಂತ ಇದೆ, ಆಮೇಲೆ ಕೊಲೋನಿಯಲ್ ಲೆಗಸಿ, ಸೊ ಏನೇನ್ ಬರೀಬೇಕಂತ ಇದ್ದಾರೆ ಎಲ್ಲವನ್ನೂ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಸೊ ಮರೆಯದಂಗೆ ಬರೀಬೇಕಂದ್ರೆ ಈ ರೀತಿ ಬರ್ಕೊಳ್ಳೇಬೇಕು. ಸ್ಕೆಲೆಟಲ್ ಅಪ್ರೋಚ್ ಲಾಸ್ಟ್ ಅಲ್ಲಿ ಈ ರೀತಿ ಪ್ಲಾನ್ ಮಾಡ್ಕೊಂಡು ಸೊ ಏನ್ ಬರೀಬೇಕಂತ ಇದ್ರೆ ಅದನ್ನ ಒಂದು 2 ರಿಂದ 3 ಶೀಟ್ ಅಲ್ಲಿ ರಫ್ ವರ್ಕ್ಗೆ ಬರ್ಕೋಬೇಕಾಗುತ್ತೆ. ಸೊ ಅವಾಗ ಮರೆಯೋದು ಇರೋದಿಲ್ಲ. ಆಮೇಲೆ ಸೆಲೆಕ್ಷನ್, ಟಾಪಿಕ್ ಸೆಲೆಕ್ಷನ್ ಕೂಡ ಯಾವ್ದ್ರಲ್ಲಿ ಜಾಸ್ತಿ ನಿಮಗೆ ಗೊತ್ತಿದೆ ಅದನ್ನ ತಗೊಳ್ಳಿ. ಟಾಪಿಕ್ ಅನ್ನ ಕಡಿಮೆ ಗೊತ್ತಿದೆ ಅಂತ ತಗೊಂಡ್ಬಿಟ್ಟು ಸೊ ಮಧ್ಯದಲ್ಲಿ ನಿಂತು ಬಿಡುತ್ತೆ ಎಲ್ಲ. ಒಂದು 2 ಪೇಜ್ ಆದ್ಮೇಲೆ ಇವು ಕಂಪ್ಲೀಟ್ಲಿ ಫೀಲ್ ಎಕ್ಸಾಸ್ಟೆಡ್. ಸಬ್ಜೆಕ್ಟ್ ಇಲ್ಲಿ ಅಂತ ಎಸೆ ತಗೊಂಡ್ಬಿಟ್ಟು ನಾವು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂತ ನೀವೇ ಫೀಲ್ ಆಗುತ್ತೆ. ಸೊ ಜಾಸ್ತಿ ಸಬ್ಜೆಕ್ಟ್ ಗೊತ್ತಿರುವಂತ ವಿಷಯಗಳನ್ನ ತಗೋಬೇಕು. ಸರಿನಾ ಸರ್? ಓಕೆ ಸರ್. ಓಕೆ, ನೆಕ್ಸ್ಟ್. ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಶಿವರಾಜ್ ಅಂತಂದು. ಹೇಳಿ. ಸರ್, ಇವಾಗ ಎಸ್ಸೆ ಅಲ್ಲಿ ಏನಾದ್ರು ಮೇಜರ್ ಆಗಿ ಏನೋ ಪಾಯಿಂಟ್ಸ್ ಬರಿತಿರ್ತಾವಲ್ಲ ಸರ್, ಈಗ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವ್ದೋ ಒಂದು ಎಸ್ಸೆ ಕೊಟ್ಟಿರ್ತಾರ ಸರ್, ಅದಕ್ಕೆ ಸಂಬಂಧಪಟ್ಟಂಗ ಸರ್ಕಾರಗಳು ಕೈಗೊಂಡ ಯೋಜನೆಗಳು ಯಾವುವು ಅಂತಂದು, ಈಗ ರಾಜ್ಯ ಸರ್ಕಾರ ಕೈಗೊಂಡ ಯೋಜನೆಗಳು ಯಾವ ಅಂತಂದು ಮೇಜರ್ ಆಗಿ ಪಾಯಿಂಟ್ಸ್ ಹಿಂಗ್ ಬರಿಬೇಕಾ, ಏನ್ ಅದನ್ನ ಥಿಯರಿ ಒಳಗನ ರಾಜ್ಯ ಸರ್ಕಾರ ಕೈಗೊಂಡ ಯೋಜನೆಗಳು ಯಾವುವು ಅಂತಂದು ಆತರ ಬರ್ಕೊಂಡು ಅವ್ ಸ್ಕೀಮ್ಸ್ ಬರಿಬೇಕು ಸರ್? ಇಲ್ಲಪ್ಪ, ಈ ತರ ಒಂದು ಇದು ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಸ್ಕ್ರೀನ್ ಮೇಲೆ. ಹ್ಞೂ ಸರ್. ಸ್ಕೀಮ್ಗಳ ಬಗ್ಗೆ ಬರೆಯುವಾಗ ಇವಾಗ ಒಂದು ಈ ರೀತಿ ಒಂದು ಒನ್ ಅಂತ ಹಾಕೊಂಡು, ಈ ಸಪೋಸ್ ಇವಾಗ ಒಂದು ತಾಯಿಯ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ ಅನ್ಕೊಳ್ಳಿ. ಓಕೆ, ಈ ಸ್ಕೀಮ್ ಬಗ್ಗೆ ಈ ರೀತಿ ಒನ್ ಅಂತ ಹಾಕೊಂಡು ಅದ್ರ ಬಗ್ಗೆ ಒಂದು 3 ರಿಂದ 4 ಲೈನ್ ಬರೆಯುವುದು. ಎರಡನೇ ಸ್ಕೀಮ್ ಅಂತ ಒಂದಿದೆ, ಕ್ಷೀರ ಭಾಗ್ಯ ಅಂತ ಒಂದು ಹಾಕೋದು. ಅದರಿಂದ ಮತ್ತೆ 1-2 ಲೈನ್ಗಳನ್ನ ಬರ್ಕೊಂಡು 1, 2, 3 ಅಥವಾ ಯಾವ್ದಾದ್ರು ಒಂದು ಸಪರೇಟ್ ಡಿಸ್ಟಿಂಕ್ಟ್ ಬರೆದ್ರೆ ತುಂಬಾ ಒಳ್ಳೇದು. ಅದೇ ರೀತಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತಾಯಿಯ ಭಾಗ್ಯ, ಇದರಲ್ಲೇ ಕ್ಷೀರ ಭಾಗ್ಯ, ಇದರಲ್ಲೇ ತಮ್ಮ ಮೇಲೆ ಹಾಲ್ ಭಾಗ್ಯ, ಇಂದ ಒಂದೇ ಲೈನಲ್ಲಿ ಬರೆದು ಮುಗಿಸ್ಬಿಡ್ತಾರೆ. ಅದು ಇಂಪಾರ್ಟೆನ್ಸ್. ಇದೊಂದು ಸ್ಕೀಮು, ಇದೊಂದು ಉಪಯೋಗ ಆಗುವಂತ ಒಂದು ಸ್ಕೀಮ್ ಲಾಂಚ್ ಆಗಿದೆ ಅಂತ ಇಂಪಾರ್ಟೆನ್ಸ್ ಗೊತ್ತಾಗಬೇಕಂದ್ರೆ ಈ ರೀತಿ ಡಿಸ್ಟಿಂಕ್ಟ್ ಆಗಿ ಬರೀಬೇಕು, ಸಪರೇಟ್ಲಿ ಡಿಸ್ಟಿಂಕ್ಟ್ಲಿ ನಂಬರ್ಡ್ ಅಂಡ್ 1 or 2 ಲೈನ್ಸ್ ಅಬೌಟ್ ದಟ್ ಸ್ಕೀಮ್. ಸೊ ಬರೆದ್ರೆ ಇಟ್ ಕ್ಯಾಚಸ್ ದ ಅಟೆನ್ಷನ್. ಈ ರೀತಿ ಬರೆದ್ರೆ ಒಳ್ಳೇದು ಸರ್. ಪಾಯಿಂಟ್ಸ್ ಬರಿಬೇಕಾದ್ರೆ ನಂಬರ್ಸ್ ಹಾಕಿದ್ರೆ ಸ್ಕೋರ್ ಆಗುತ್ತೆ, ಪಾಯಿಂಟ್ಸ್ ಇದು ಸ್ಟಾರ್ ಮಾರ್ಕ್ ಹಾಕಿದ್ರೆ ಏನಾದ್ರು ಮಾಡಬಹುದು. ಇವಾಗ ಶಂಕರ್ ಅವ್ರು ಬಂದಿರೋ ಒಂದು ಎಸ್ಸೇದಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ರು, ಈ ರೀತಿ ಕೆಲವು ಸ್ಟಾರ್ ಹಾಕ್ತಾರೆ. ಎಸ್ಸೇದಲ್ಲಿ ಸ್ಟಾರ್ ಮಾರ್ಕ್ ಆದ್ರೂ ಬರಿಬಹುದು, 1, 2 ಆದ್ರೂ ಬರಿಬಹುದು, ABC ಆದ್ರೂ ಬರಿಬಹುದು. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇಸ್ ದ ಮ್ಯಾಟರ್. ಏನು ಬರಿತಾ ಇದ್ದೀರಾ ಅದು ಮುಖ್ಯ. ನೀವು ರೋಮನ್ ಬರೆದಿದ್ರ ಅಥವಾ ABCD ಬರೆದಿದ್ರ ಅಥವಾ ಕನ್ನಡ ಅಭಿಮಾನಿಯಾಗಿ ಕನ್ನಡದಲ್ಲಿ 1, 2 ಬರೆದಿದ್ರ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಮ್ಯಾಟರ್ ಮುಖ್ಯ. ಸೊ ಹಾಗಾಗಿ ಅದು ಏನಾದ್ರೂ ಬರೀ, ಬಟ್ ಯೂನಿಫಾರ್ಮ್ ಆಗಿರ್ಬೇಕು. ಸ್ಟಾರ್ ಹಾಕಿದ್ರೆ ಎಲ್ಲೋ ಕಡೆ ಸ್ಟಾರ್ ಹಾಕಿ, 1, 2, 3 ಬರೆದ್ರೆ ಎಲ್ಲ 1, 2, 3 ಬರ್ರಿ, ABC ಬರೆದ್ರೆ ಎಲ್ಲ ABC ಬರ್ರಿ. ಮಿಕ್ಸ್ ಮಾಡ್ಬೇಡಿ, ಒಂದ್ ಕಡೆ A, ಇನ್ ಕಡೆ 2, ಮತ್ತೆ ಒಂದೊಂದ್ ಕಡೆ C, ಈ ತರ ಮಿಕ್ಸ್ ಮಾಡ್ದಂಗೆ ಬರೀಬೇಡಿ. ಓಕೆ, ಯೂನಿಫಾರ್ಮ್ ಯು ಚೂಸ್ ಇಟ್. ಹೇಳಿ ಸರ್. ಈಗ ಎಸ್ಸೆ ಬರೆಯುವಾಗ, ಹಲೋ ಹೇಳಿ ಸರ್, ಎಸ್ಸೆ ಬರೆಯುವಾಗ ಈಗ ಎಸ್ಸೆನ ಕನ್ನಡದಲ್ಲಿ ಬರೆದು ಉಳಿದ GS ನ ಇಂಗ್ಲಿಷ್ ಅಲ್ಲಿ ಬರಿಬೋದಾ ಸರ್? ಇಲ್ಲಪ್ಪ, ಇವಾಗ ನೀವು ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲೇ ಬರೀಬೇಕಲ್ಲ. ಅಲ್ಲ ಸರ್, ಪ್ರತಿ ಒಂದು ಇದಕ್ಕೂ ಚೂಸ್ ಮಾಡಕ್ ಕೊಟ್ಟಿದ್ದಾರೆ ಅವರು. ಶಂಕರ್ ಇದು ಕ್ಲಾರಿಟಿ ಹೇಳಿದ್ರ, ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಒಂದೇ ಅಲ್ವಾ? ಕನ್ನಡ ಅಂದ್ರೆ ಎಲ್ಲ ಕನ್ನಡದಲ್ಲಿ ಬರೀಬೇಕು,
ಇಂಗ್ಲಿಷ್ ಅಂದ್ರೆ ಎಲ್ಲ ಇಂಗ್ಲಿಷ್ ಅಲ್ಲಿ ಬರುತ್ತಲ್ವಾ, ಎಸ್ಎ ಕನ್ನಡದಲ್ಲಿ ಉಳಿದಿದ್ದು ಇಂಗ್ಲಿಷ್ ಅಲ್ಲಿ ಬರ್ಲಿಕ್ಕೆ ಆಗುತ್ತಾ? ಸರ್ ಮೊನ್ನೆ ನಮ್ಮ ಸ್ಟೇಟ್ ದಲ್ಲಿ ಒಂದು ಎಸಿ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಸರ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಅದು ಕ್ಲಾಸ್ 1 ಪೋಸ್ಟ್ ಸರ್. ಅಲ್ಲಿ ಕಾಮರ್ಸ್ ಇರೋದ್ರಿಂದ ನೀವು ಪ್ರತಿಯೊಂದು ಪೇಪರ್ಗೂ ಮಾಧ್ಯಮವನ್ನ ಚೂಸ್ ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾನೆ ಸರ್. ಬಟ್ ಇಲ್ಲಿ ಗೆಜೆಟೆಡ್ ಪ್ರೊಬೇಷನರ್ಸ್ ದಲ್ಲಿ ಏನ್ ಮಾಡಿದಾನೆ ಗೊತ್ತಿಲ್ಲ ಸರ್, ಅದನ್ನ ತಿಳ್ಕೊಂಡು ನಾವು ನೆಕ್ಸ್ಟ್ ಕ್ಲಾರಿಫೈ ಮಾಡೋಣ ಸರ್. ಸರ್ ಅದೇ ತರ ಮಾಧ್ಯಮ ಕೊಟ್ಟಿದ್ದಾರೆ. ಅದೇ ತರ ಕೊಟ್ಟಿದ್ದಾರಾ? ಹೌದು ಸರ್. ಓಕೆ, ನಾನು ಅದನ್ನ ಚೆಕ್ ಮಾಡ್ಕೊಂಡು ಹೇಳ್ತೀನಿ. ನೀವು ನನ್ನ ನಂಬರ್ ತಗೊಳ್ಳಿ, ನಾನು ನಿಮ್ಗೆ ಸರ್ ಪರ್ಸನಲ್ ತಿಳಿಸ್ತೀನಿ. ಮೆಸೇಜ್ ಕೂಡ ಮಾಡಿದೀನಿ ನಾನು, ನೀವು ಇನ್ನೂ ಚೆಕ್ ಮಾಡಿಲ್ಲ ಅನ್ಸುತ್ತೆ. ನೋಡ್ತೀನಿ, ಯಾಕಂದ್ರೆ ಇದು ನಿನ್ನೆನೆ ಫೈನಲ್ ಆಯ್ತಲ್ಲ, ಅದು ಹೌದು ಸರ್. ನಿನ್ನೆ ಬಿಟ್ಟಿದ್ದಾರೆ. ನಾನು ಚೆಕ್ ಮಾಡ್ತೀನಿ ತಗೊಳ್ಳಿ, ಯಾಕಂದ್ರೆ ಆ ತರ ಇರಲ್ಲ, ಒಂದೇ ಮಾಧ್ಯಮದಲ್ಲಿ ಬರಿಬೇಕಂತಿರುತ್ತೆ. ಈ ಸರಿ ಏನಾದ್ರು ಅವ್ರು ಚೇಂಜ್ ಮಾಡಿದ್ರೆ ಅಂದ್ರೆ ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಸರ್? ಮಾಡ್ಕೊಂಡು ಅದರಲ್ಲಿ ಒಂದು ರೂಲ್ಸ್ ಕೊಟ್ಟಿದ್ದಾರೆ ಸರ್. ಏನಂತ? ಅಂದ್ರೆ ಅಲ್ಲಿ ಇರೋ ಪ್ರಕಾರ ಒಂದು ಪೇಪರ್ ಅಲ್ಲಿ ನೀವು ಕನ್ನಡ ಇಂಗ್ಲಿಷ್ ನ ಮಿಕ್ಸ್ ಮಾಡೋಂಗಿಲ್ಲ. ಹಾ, ಕರೆಕ್ಟ್. ಪ್ರತಿ ಪ್ರಶ್ನೆಗೂ ಆಯ್ಕೆ ಕೊಡಲಾಗಿದೆ ಅಂತಾನೆ ಕೊಟ್ಟಿದ್ದಾರೆ ಸರ್ ಅವರು. ಅದು ಪ್ರತಿ ಪ್ರಶ್ನೆಗೆ ಓಕೆ. ಪೇಪರ್ಗೆ ಈಗ ನೀವು ಎಸ್ಎ ಅನ್ನ ಕನ್ನಡದಲ್ಲಿ ಬರೋದು, GS ಪೇಪರ್ 1 ಅನ್ನ ಇಂಗ್ಲಿಷ್ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡಕ್ಕೆ. ಇದನ್ನ ಎಸಿ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ದಲ್ಲಿ ಅವನು 12.4 ಪ್ಯಾರಾದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾನೆ. ನೀವು ಒಂದು ಪೇಪರ್ ಅನ್ನ ಯಾವ್ದು ಬೇಕಾದ ಭಾಷೆಯಲ್ಲಿ ಬರಿಬಹುದು. ಒಂದು GS ಪೇಪರ್ 1 ಅನ್ನ ಕನ್ನಡದಲ್ಲಿ ಬರಿಬಹುದು, 2 ಅನ್ನ ಇಂಗ್ಲಿಷ್ ನಾಗ ಬರಿಬಹುದು, ಆಮೇಲೆ 3 ಅನ್ನ ಮತ್ ಕನ್ನಡದಾಗ ಬರಿಬಹುದು, 4 ಅನ್ನ ಇಂಗ್ಲಿಷ್ ನಾಗ ಬರಿಬಹುದು, ಈ ತರ. ಬಟ್ ಈ ತರ ಇಲ್ಲಿ ಏನಾದ್ರು ನೋಟಿಫಿಕೇಶನ್ ದಲ್ಲಿ ಆ ಕ್ಲಾರಿಟಿ ಇದೆಯಾ? ಎಸಿ ಸ್ಟೇಟ್ ಅಕೌಂಟ್ ಕೊಟ್ಟ ಕ್ಲಾರಿಟಿ ಇಲ್ಲಿ ಇದೆಯಾ ನೋಡೋಣ. ನಂಗೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಕಳಿಸಿ, ನಾನು ಸ್ಟಡಿ ಮಾಡಿ ನಿಮಗೆ ಹೇಳ್ತೀನಿ. ಮತ್ತೆ ಇದು ಏನಾದ್ರು ಇದ್ರೆ ಇದು ಎಲ್ಲರಿಗೂ ತಲುಪಬೇಕು. ಇದು ಒಳ್ಳೆ ವಿಷಯವನ್ನು ಕೇಳಿದಿರಿ ನೀವು. UPSC ಅಲ್ಲಿ ಮಾಧ್ಯಮ ಬದಲಾವಣೆಗೆ ಅವಶ್ಯಕ ಇರೋದಿಲ್ಲ. ಯಾವತ್ತು ಇಂಗ್ಲಿಷ್ ಅಂತ ಬರೆದ್ರೆ ಇಂಗ್ಲಿಷ್ ಅಲ್ಲೇನೆ ಬರಿಬೇಕಾಗುತ್ತೆ, ಕನ್ನಡ ಅಂದ್ರೆ ಕನ್ನಡದಲ್ಲೇನೆ ಬರಿಬೇಕಾಗುತ್ತೆ UPSC ಅಲ್ಲಿ. ಪ್ರತಿಯೊಂದು ವಿಷಯಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಸರ್, ಕನ್ನಡ ಇಂಗ್ಲಿಷ್ ಅಂತ. ಸೊ ಆತರ ಯಾಕೆ ಕೊಡ್ಬೇಕು ಸರ್? ಇಲ್ಲ ಅಂದಿದ್ರೆ ಆತರ ಇರ್ತಿರ್ಲಿಲ್ಲ ಅಂತ ನಮ್ಮ ನೋಡಿ. ಒಂದ್ಸರಿ ಅದು ಕನ್ನಡದ ಮೀಡಿಯಂ ಅಲ್ಲಿ ಬರೀತಾ ಇದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಇಂಗ್ಲಿಷ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಒಂದು ನೀವು ಪೇಪರ್ ಅನ್ನ ಫಿಲ್ ಔಟ್ ಮಾಡುವಾಗ ಅಪ್ಲಿಕೇಶನ್ ಹಾಕುವಾಗ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಅಥವಾ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಒಂದು ಕಾಲಮ್ ಇರುತ್ತೆ. ಅಲ್ಲಿ ಯಾವ ಮೀಡಿಯಂ ಬರೆದಿದ್ರ ಕನ್ನಡ ಬರೆದ್ರೆ ತಾವು ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರಗಳು ಕನ್ನಡದಲ್ಲೇ ಬರೀಬೇಕಾಗುತ್ತೆ. ಎಕ್ಸೆಪ್ಟ್ ದಟ್ ಆಪ್ಷನಲ್ ಇಂಗ್ಲಿಷ್ ಬಿಟ್ರೆ, ಆಪ್ಷನಲ್ ಇಂಗ್ಲಿಷ್ ಒಂದು ಇರುತ್ತಲ್ಲ, ಸೊ ಅದು ಬಿಟ್ಟು ಉಳಿದಿದ್ದೆಲ್ಲ ಕನ್ನಡದಲ್ಲಿ ಬರೀಬೇಕಾಗುತ್ತೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ತಾವು ಇಂಗ್ಲಿಷ್ ಅಂತ ಫಿಲ್ ಅಪ್ ಮಾಡಿದ್ರೆ ಸೊ ಎಲ್ಲಾ ಪೇಪರ್ ಗಳನ್ನ ಇಂಗ್ಲಿಷ್ ಅಲ್ಲೇ ಬರೀಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಎಸ್ಎ ಪೇಪರ್. ಸೊ ಮೊದಲು ನಾವು ನೀವು ಬರೆಯುವಾಗ ಏನಿರ್ತಿತ್ತು, ಒಂದೇ ಕಡೆ ಆಪ್ಷನ್ ಕೊಡಕ್ ಅವಕಾಶ ಇದೆ ಸರ್, ಮೀಡಿಯಂ ಆಫ್ ಎಕ್ಸ್ಪ್ರೆಷನ್, ಇಟ್ ಮೇ ಬಿ ಕನ್ನಡ ಆರ್ ಇಂಗ್ಲಿಷ್ ಅಂತ ಹೇಳಿ. ಈಗ ಏನಾಗಿದೆ, ಪ್ರತಿಯೊಂದು ಪೇಪರ್ ದಲ್ಲೂ ಕೂಡ ಅವ್ರು ಕೊಟ್ಟಿದ್ದಾರೆ. GS 1, SA 1, 2, 3, 4 ಎಥಿಕ್ಸ್ ಏನದವಲ್ಲ ಸರ್, ಇವಕ್ಕೆಲ್ಲದ್ರ ಮುಂದನು ಕೂಡ ಅವರು ಏನ್ ಕೇಳಿದಾನೆ, ಮೀಡಿಯಂ ಯಾವ್ದಂತ ಕೇಳಿದಾನೆ. ಬಹುಶಃ ಅದಕ್ಕೆ ಅವ್ನು ಟೆಕ್ನಿಕಲಿ ತಪ್ಪು ಮಾಡಿರ್ಬೋದು. ಡೌಟ್ ಇದ್ರೆ KPSC ಮೇಲ್ ಮಾಡಿ ಕ್ಲಾರಿಟಿ. ಆಮೇಲೆ ಇನ್ನೊಂದ್ ಏನ್ ಕ್ಲಾಸ್ ಅಂದ್ರೆ ಸರ್, ಅಲ್ಲಿ ಕಂಪಲ್ಸರಿ ಕನ್ನಡಕ್ಕೂ ಹಂಗೆ ಕೊಟ್ಟಿದ್ದಾನೆ. ಇನ್ ಕನ್ನಡದಲ್ಲಿ ಬರೀತೀವಿ, ಇಂಗ್ಲಿಷ್ ದಲ್ಲಿ ಬರೀತೀವಿ ಅಂತ ಕಂಪಲ್ಸರಿ. ಇವಾಗ ಚೇಂಜ್ ಮಾಡಿದ್ದಾರೆ, ಬಟ್ ಅದನ್ನ ಚೇಂಜ್ ಮಾಡಿಲ್ಲ. ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ ಸರ್. ಇವಾಗ ಚೇಂಜ್ ಮಾಡಿದ್ರ ಅದನ್ನ, ಬಟ್ ಸಬ್ಜೆಕ್ಟ್ ನ ಹಂಗೆ ಇಟ್ಟಿದ್ದಾರೆ. ಸೊ ಅದು ಕ್ಲಾರಿಟಿ ಬೇಕಿತ್ತು ಸರ್. ಇಲ್ಲ, ನೀವು ತಗೋಬೇಕಾದ್ರೆ ಇಮಿಡಿಯೇಟ್ KPSC ಮೇಲ್ ಮಾಡಿ ತಿಳ್ಕೊಳ್ಳಿ. ಅದನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ, ನೀವು ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಬಿಕಾಸ್ ಎಸ್ಎ ನ ಕೆಲವೊಬ್ರು ಕನ್ನಡದಲ್ಲಿ ಬರೀತೀನಂತಾರೆ, ಎಥಿಕ್ಸ್ ಅನ್ನು ಕೆಲವೊಬ್ರು ಕನ್ನಡದಲ್ಲಿ ಬರೀತೀನಂತಾರೆ. ಯಾಕಂದ್ರೆ ಕನ್ನಡ ಕೋಟ್ಗಳನ್ನ ಹಾಕೋದಕ್ಕೆ, ಪೀಠಿಕೆ ಹಾಕೋದಕ್ಕೆ, ಸ್ವಂತ ಅನುಭವ ಬರೀಕೆ ಬಹಳ ಚಲೋ ಆಗ್ತದ. ಉಳಿದದ್ದನ್ನ ಇಂಗ್ಲಿಷ್ ನಲ್ಲಿ ಬರೀಬೇಕಂತ ಬಹಳ ಜನರದ್ದು ಇರ್ತದ. ಈಗ ನೀವು ಅದನ್ನ ಕ್ಲಾರಿಟಿ ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಯಾಕಂದ್ರೆ ಬರೆಯೋರು ನೀವು ಇರೋದ್ರಿಂದ ನೀವು 100% ಕ್ಲಾರಿಟಿ ತಗೊಳ್ಳಿ. ನಾವು ಕೂಡ ಸ್ಟಡಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನಂಗೆ ನೀವು ವಾಟ್ಸ್ಆಪ್ ಮಾಡಿ ಮತ್ತೊಂದ್ಸರಿ. ಹಾ ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಕೊನೆ ಪ್ರಶ್ನೆ. ಉಪಯೋಗ ಇದೆಲ್ಲ ಸೆಷನ್ ಯಾರಾದ್ರೂ ಕಮೆಂಟ್ ಮಾಡ್ತಾರೆ, ಉಪಯೋಗ ಆಗ್ತಾ ಇದೆ? ಹಲೋ ಸರ್, ಈ ಸೆಷನ್ ನಡೆಸ್ತಾ ಇದೀವಲ್ಲ ನಾವು ಶಂಕರ್ 2 ವಾರದಿಂದ, ಹಾ ಸರ್, ಇದು ಉಪಯೋಗ ಆಗ್ತಿದೆ ಅಥವಾ ಖಾಲಿ ಸಾಹೇಬ್ರ ಕೆಲಸ ಎಲ್ಲ ಖಾಲಿ ಕುತ್ಕೊಂಡ್ ಮಾಡ್ತಾ ಇದಾರೆ ಅನ್ಸುತ್ತೆ? ಇಲ್ಲ ಸರ್, ತುಂಬಾನೇ ಉಪಯೋಗ ಆಗ್ತಿದೆ. ಒಂದ್ ವೇಳೆ ಉಪಯೋಗ ಆಗ್ತಿರ್ಲಿಲ್ಲ ಅಂದ್ರೆ ಇಷ್ಟು ಜನ ಬರ್ತಾನೆ ಇರ್ಲಿಲ್ಲ. ಅದೇ ಕಂಟಿನ್ಯೂ ಮಾಡ್ಬೋದು ಅಂತೀರಾ ಅಥವಾ ಸಾಕ್ಬಿಡ್ರಿ ಸರ್, ಏನ್ ಹೇಳಾಗಿದ್ದೀರ ಅಂತೀರ? ನಿಮ್ ಮಾರ್ಗದರ್ಶನ ನಮ್ಗೆ ಬೇಕು ಸರ್. ಒಳ್ಳೊಳ್ಳೆ ಅಂದ್ರೆ ನಮ್ಮ ಉತ್ತರ ಕಂಟಿನ್ಯೂ ಮಾಡಿ ಮಾಡೋಣ. ಎಸ್ಎ ತುಂಬಾ ಆಯ್ತು ಅನ್ಸುತ್ತೆ, 2 ಕ್ಲಾಸ್ ಸಾಕು ಎಸ್ಎ ಬಗ್ಗೆ. ಹೊಸ ಆಲೋಚನೆಗಳಿಂದ ಹೊಸ ಕ್ಲಾಸ್ಗಳನ್ನ ಮಾಡೋಣ. ಒಂದೇ ಸಬ್ಜೆಕ್ಟ್ ಬಗ್ಗೆ ಪದೇ ಹೇಳ್ತಾ ಇದ್ರೆ ಅದು ತುಂಬಾ ಬೋರ್ ಆಗುತ್ತೆ. ನಾ ಆಕ್ಚುಲಿ ಶಂಕರ್ ಹೇಳಿದೆ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲೇ ಮುಗಿಸ್ಬಿಟ್ಟಿದ್ದೇವೆ, ಎಸ್ಎ ಏನ್ ಮಾಡೋದು ಬೇಡ ಅಂತ.
ಮತ್ತೆ ಶಂಕರ್ ಅವರು ಇಲ್ಲ ಸರ್ 250 ಮಾರ್ಕ್ಸ್ ಇದೆ ಎಸ್ ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಮತ್ತೆ ಮಾರ್ಕ್ಸ್ ನಲ್ಲೇ ಎಕ್ಸಾಮ್ ಇದೆ, ತುಂಬಾ ಕಡಿಮೆ ಸಮಯ ಇದೆ. ಸೊ ಹಾಗಾಗಿ ಎಸ್ ಬಗ್ಗೆ ಇನ್ನೊಂದು ಕ್ಲಾಸ್ ಮಾಡೋಣ, ಕ್ಲಾರಿಟಿ ತುಂಬಾ ಬರುತ್ತೆ ಹುಡುಗರಿಗೆ ಒಳ್ಳೆ ಮಾರ್ಕ್ಸ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಇವಾಗ KPSC ಯಾರು ಮೇನ್ಸ್ ಬರೀತಾ ಇದ್ದಾರೆ ಅವರನ್ನ ದೃಷ್ಟಿ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಅವರಿಗೆ ಇದೆ, ಇವಾಗ ಮಾರ್ಚ್ ಅಲ್ಲಿ ಎಕ್ಸಾಮ್ ಇದೆ ಅಂತ ಹೇಳ್ತಾರಲ್ಲ, ಸೊ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತ ಈ ಕ್ಲಾಸ್ ಎಮರ್ಜೆನ್ಸಿ ಇದರಲ್ಲಿ ಮಾಡ್ತಾ ಇದೀವಿ. ಸೊ ಆಮೇಲೆ ಎಲ್ರಿಗೂ ಫ್ಯೂಚರ್ ಅಲ್ಲಿ ಎಕ್ಸಾಮ್ ಬರೆಯೋರ್ಗು, ಆಲ್ರೆಡಿ ಬರ್ದಿರೋರ್ಗು, ನೀವು ಬರೆದು ಮುಗಿಸಿ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ, ಯಾರಿಗಾದ್ರೂ ಎಲ್ಲರಿಗೂ ಅನುಕೂಲ ಆಗುವಂತ ಉದ್ದೇಶದಿಂದ ಇದನ್ನ ಇವಾಗ ಮಾಡಿದ್ದೀವಿ. ಸರ್ ಇನ್ನೊಂದು ಪ್ರಶ್ನೆ, ಅದು UPSC ಮತ್ತೆ KPSC ಅಲ್ಲಿ ಇಂಟ್ರೊಡಕ್ಷನ್ ನಾವು 1 ಪೇಜ್ ಬರಿಬಹುದು, ಬಟ್ PSI ಅಲ್ಲಿ ಅದು 1 ಪೇಜ್ ಬರಿಬಹುದು ಅಥವಾ ಇಷ್ಟೇ ಲೈನ್ ಅಂತಿಷ್ಟ ಅಥವಾ 2 ಪ್ಯಾರಾ ಬರಿಬಹುದಾ? ವರ್ಡ್ ಲಿಮಿಟ್ ಚೆಕ್ ಮಾಡ್ಕೊಳ್ಳಿ, ಯಾವ್ದೋ ಒಂದು ಎಸ್ ದೇರ್ ಇಸ್ ವರ್ಡ್ ಲಿಮಿಟ್ ಇರುತ್ತೆ ಅಲ್ವಾ, 600 ಮಾರ್ಕ್ಸ್ ಮೇಲೆ ವರ್ಡ್ ಲಿಮಿಟ್ ಇರುತ್ತೆ. ಇವಾಗ ಸಪೋಸ್ UPSC ಅನ್ಕೊಂಡು ಒಂದು ಎಸ್ಸಿಗೆ 125 ಮಾರ್ಕ್ಸ್ ಇರುತ್ತೆ. ಸೊ ಅಲ್ಲಿ ವರ್ಡ್ ಲಿಮಿಟ್ ಎಷ್ಟು 1500 2000 ಎಷ್ಟು ಇರುತ್ತೆ. ಸೊ ಈ 1500 ವರ್ಡ್ ಅಲ್ಲಿ ತಾವು ಇಂಟ್ರೊಡಕ್ಷನ್ಸ್ಗೆ 1 ಪೇಜ್ ತಗೊಂಡ್ರೆ ಸುಮಾರು 100 ರಿಂದ 150 ಶಬ್ದಗಳು ಅದರಲ್ಲೇ ಹೋಗ್ಬಿಡುತ್ತೆ. ಸೊ ಅಷ್ಟು ಬೇಕಾಗಲ್ಲ. ಇಂಟ್ರೊಡಕ್ಷನ್ ಇಸ್ ಮೋರ್ಲಿ 1 ಪ್ಯಾರಾ, ಹಾಫ್ ಎ ಪೇಜ್ ಆರ್ 1 ಪ್ಯಾರಾ, 1 ಪ್ಯಾರಾ ಆರ್ ಒಂದು ಅರ್ಧ ಪೇಜ್ ಅಷ್ಟೇ. 1 ಪೇಜ್ ತುಂಬಾ ಸಮಯ ವೇಸ್ಟ್ ಮಾಡಿದ್ರೆ, ಸೊ ಬಾಡಿಯಲ್ಲಿ ಇಲ್ಲಿ ಮಿತಿ ಇರೋದ್ರಿಂದ, ಶಬ್ದದ ಮಿತಿ ಇರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಮ್ಯಾಕ್ಸಿಮಮ್ 1 ಪೇಜ್ ಅಲ್ಲಿ ಹಾಫ್ ಪ್ಯಾರಾ ಆರ್ 1 ಪ್ಯಾರಾ, 1 ಅಥವಾ ಹಾಫ್ ಪೇಜ್ 1 ಪ್ಯಾರಾ ಆರ್ ಹಾಫ್ ಪೇಜ್, ಇಷ್ಟರಲ್ಲಿ ಇಂಟ್ರೊಡಕ್ಷನ್ ಆಗ್ಬೇಕು. ಸರಿ ಸರ್, ಅಂದ್ರೆ PSI ಅಲ್ಲಿ 600 ವರ್ಡ್ಸ್ ಇದಾವೆ ಲಿಮಿಟ್, ಅದಕ್ಕೆ ಕೇಳಿದೆ. ಅದೇ PSI 10% ಅಂತ ಹೇಳಿದಾರಲ್ಲ ಸರ್ ಫಸ್ಟ್ ವಿಡಿಯೋದಲ್ಲಿ, 10% ಆಫ್ ದಿ ಟೋಟಲ್. ಈಗ 600 ಶಬ್ದ ಬರೀತೀರಿ ಅಂದ್ರೆ 60 ಶಬ್ದದಲ್ಲಿ ಬರೆದು ಮುಗಿಸ್ಬಿಡಿ ಅಷ್ಟೇ. 10% ಆಫ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಆಮೇಲೆ ಬಾಡಿ ಎಷ್ಟು ಹೇಳಿದ್ರೆ 80% ಅಲ್ವಾ, 80% ಈಸ್ ಬಾಡಿ, 10% ಕನ್ಕ್ಲೂಷನ್ 10% ಈಸ್ ಕನ್ಕ್ಲೂಷನ್. ಸೊ ಈ ರೀತಿ ತಾವು ಎಷ್ಟು ಮಾರ್ಕ್ಸ್ ಇದ್ರೂ ಕೂಡ ಡಿವೈಡ್ ಮಾಡ್ಕೊಳ್ಳಿ. 100 ಮಾರ್ಕ್ಸ್ ಇದ್ರೆ ಇಲ್ಲಿ 10, 10, 80, ಅಥವಾ ಕೇವಲ 20 ಮಾರ್ಕ್ಸ್ ಗಳಿಗೆ ಕೇಳಿದ್ರೆ ಅದೇ ರೀತಿ ಮಾಡ್ಕೋಬೇಕು, ಇಲ್ಲಿ 2, ಇಲ್ಲಿ 8, ಇಲ್ಲಿ 2. ಸೊ ಈ ರೀತಿ ಎಷ್ಟು ಮಾರ್ಕ್ಸ್ ಇದೆ ಅದ್ರ ಮೇಲೆ ಡಿವೈಡ್ ಮಾಡ್ಕೊಳ್ಳಿ. ಸಮಯನೂ ಕೂಡ ಹಾಗೆ ಮಾಡ್ಕೋಬೇಕು. ಸೊ ಲಾಸ್ಟ್ ಕ್ಲಾಸ್ ನಲ್ಲೂ ಕೂಡ ಹೇಳಿದ್ವಿ, 1 ಪೇಜ್ ಅನ್ನ 5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಲೇಬೇಕು. ಅದು ನೋಡ್ಕೊಳ್ದಂಗೆ 5 ಮಿನಿಟ್ಸ್. ಆ 1 ಪೇಜ್ ಅಲ್ಲಿ ಸುಮಾರು ನಿಮ್ಗೆ 100 ಶಬ್ದಗಳನ್ನ ಸೇರಿಸಬೇಕು. 100 ಶಬ್ದಗಳು ಬರಬೇಕು ಆ 1 ಪೇಜ್ ಅಲ್ಲಿ. ಇದು ಸ್ಟ್ಯಾಂಡರ್ಡ್, ಪದೇ ಪದೇ ಹೇಳ್ತಾ ಇದೀವಿ. ಆ 1 ಪೇಜ್ ಅಲ್ಲಿ 100 ಶಬ್ದಗಳು. ಈ 100 ಶಬ್ದಗಳು ನಿಮಗೆ 8 ರಿಂದ 10 ಲೈನ್ಗಳಲ್ಲಿ ಕವರ್ ಆಗಬೇಕು. ಲೈನ್ಗಳು. ಸೊ 1 ಪೇಜ್ ಅನ್ನು 5 ನಿಮಿಷದಲ್ಲಿ ಬರೆಯೋ ಪ್ರಾಕ್ಟೀಸ್ ಮಾಡ್ಲೇಬೇಕು. ಸೊ 4 ನಿಮಿಷದಲ್ಲಿ ಬರೀತಾ ಇದ್ದಾರೆ ಅಂದ್ರೆ ಇನ್ನೂ ತುಂಬಾ ಒಳ್ಳೆಯದು. ಸೊ ಮ್ಯಾಕ್ಸಿಮಮ್ 10 ಲೈನ್ಗಳನ್ನ 5 ನಿಮಿಷದಲ್ಲಿ, 1 ಪೇಜ್ ಅನ್ನ 5 ನಿಮಿಷದಲ್ಲಿ ಬರೆಯೋ ಪ್ರಾಕ್ಟೀಸ್ ಮಾಡಿದ್ರೆ ಎಸ್ಸೆ ಬರ್ಲಿಕ್ಕೆ. ಶಂಕರ್ ಏನಿಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೋದಲ್ಲ, ಇನ್ನೇನಾದ್ರೂ ಇದೆ ನೋಡಿ, ಇಲ್ಲಾಂದ್ರೆ ಬರೆದು ಕಳಿಸಿ. ಕ್ಲೋಸ್ ಮಾಡೋಣ ಸರ್. ಇದನ್ನು ಕೂಡ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡಿದೀವಿ. ವಿಡಿಯೋ ಕರೆಕ್ಟ್ ಬಂದಿತ್ತಂದ್ರೆ ಇದನ್ನು ಯೂಟ್ಯೂಬ್ ದಲ್ಲಿ ಹಾಕ್ತಿವಿ ಸರ್. ಆಮೇಲೆ ಅದರ ಉಪಯೋಗವನ್ನ ತಗೋಬಹುದು ಸರ್, ಯಾರು ಜಾಯಿನ್ ಆಗಿಲ್ಲ ಅವರು. ಇನ್ನೊಬ್ಬರದ್ದು ಒಂದು ಕೊನೆ ಪ್ರಶ್ನೆ ಇದೆ ಸರ್, ಯಾರೋ ಕೇಳ್ತಾ ಇದ್ರೆ ಅವ್ರದ್ದು ಅಟೆಂಡ್ ಮಾಡಿ ಕ್ಲೋಸ್ ಮಾಡ್ಬಿಡೋಣ ಸರ್. ತಾವೇ ಕ್ಲೋಸ್ ಮಾಡ್ಬಿಡಿ ಸರ್. ಅವ್ರದ್ದು ಬಿಟ್ಟು ಬಂದು ನಾಳೆ ಅವರು IPS ಆಗ್ಬಿಟ್ಟು ನಮ್ದು ಒಂದು ಪ್ರಶ್ನೆ ಮತ್ತೆ ಅವ್ರು ಕೇಳವ್ರ ಸರ್. ನಾನೊಂದು ಪ್ರಶ್ನೆ ಕೇಳತ್ತಿದ್ದೆ, ಇವ್ರು ನಂದು ಅಟೆಂಡ್ ಮಾಡ್ಲಿಲ್ಲ ಅಂತ ನೋಡಿ. ನಾವು ಎಲ್ಲದಲ್ಲೇ ಕಾಯಿಲ್ಲ ಅಂತ ಮತ್ತೆ ಹುಡುಕಿಂತ ಬರ್ಬೋಣ ಸರ್. ಹೇಳಿ ಸರ್. ನಮಸ್ತೆ. ನಮಸ್ತೆ ಹೇಳಿ ಸರ್. ಅದು ನಾವು HK ಬರುತ್ತೆ ಸರ್ ನಮ್ಗೆ. ಅದು ರಿಸರ್ವೇಶನ್ ಈ ಸರಿ ಲಾಸ್ಟ್ ಟೈಮ್ ಎಲ್ಲ KSL ಕೇಳಿದ್ದಿಲ್ಲ ಸರ್. HK ಪ್ರಿಪರೇಷನ್ ಕೊಡ್ತೀರಾ ಅಥವಾ ನಾನ್ HK ಕೊಡ್ತೀರಾ ಅಂತ ಕೇಳಿದ್ರು ಸರ್. ಬಟ್ ನೀವು ಸೆಲೆಕ್ಟ್ ಆದ್ರೆ ಯಾವ ಕೇಡ್ರಿಗೆ ಹೋಗ್ತೀರಾ ಅಂತ ಕೇಳಿದ್ರು ಸರ್. ಈ ಸರಿ ಏನ್ ಮಾಡಿದ್ದಾರೆ, ಅದು ಬೆನಿಫಿಟ್ ಎಲ್ಲ ನೀವು HK ಸೆಲೆಕ್ಟ್ ಆಗಿಲ್ಲ, ನಾನ್ HK ತಗೊಂಡ್ರೆ ಫಸ್ಟ್ ಪ್ರಿಫರೆನ್ಸ್, ನೀವೆಲ್ಲ HK ಏನು ಸ್ಪೆಷಾಲಿಟಿ ಇರುತ್ತಲ್ಲ ಅವೆಲ್ಲ ಮಿಸ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ನನಗೆ ಅದು ಕನ್ಫ್ಯೂಸ್ ಆಗ್ತಾ ಇದೆ ಸರ್, ಅಪ್ಲಿಕೇಶನ್ ಹಾಕುವಂತ ಇದ್ದೆ. ಶಂಕರ್ ಹೇಳಿ. ಓಕೆ, ಅದು ನೀವು ರಿಸರ್ವೇಶನ್ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಪ್ರತ್ಯೇಕವಾಗಿ ಇದ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಕಂಟೆಂಟ್ ಆಮೇಲೆ ಸಿಲಾಬಸ್ ಇದ್ರ ಬಗ್ಗೆ ನೋಡ್ತಾ ಇದೀವಿ. ಯಾಕಂದ್ರೆ ಪ್ರತಿ 3 ದಿನಕ್ಕೊಮ್ಮೆ ಈ ರಿಸರ್ವೇಶನ್ ಇಶ್ಯೂಸ್ ಗಳನ್ನೆಲ್ಲ ಚೇಂಜ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ದಯವಿಟ್ಟು ತಾವು ಸಂಬಂಧಪಟ್ಟದ್ದೇನೋ KPSC ಆಗ್ಲಿ, ಎಕ್ಸಾಮಿನೇಷನ್ ಬೋರ್ಡ್ ಆಗ್ಲಿ ಮಾಡಿ, ಅಥವಾ ನನಗೆ ಒಂದು ವಾಟ್ಸ್ಆಪ್ ಕಳಿಸಿ ನೋಡೋಣ, ನಾನು ಸ್ಟಡಿ ಮಾಡ್ತೀನಿ. ಬಿಕಾಸ್ ಇವೆಲ್ಲಾನು ಕೂಡ ನಮ್ಗೆ ಗೊತ್ತಿರಲ್ಲ. ನೀವೇನಾದ್ರೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಾನು ಅದ್ರ ಬಗ್ಗೆ ಸಂಬಂಧಪಟ್ಟ ನಿಮ್ ತಾಲೂಕು ತಹಸೀಲ್ದಾರು ಅಥವಾ AC ಗಳು ಅವ್ರನ್ನೆಲ್ಲ ನನ್ನ ಫ್ರೆಂಡ್ಸ್ ಇರ್ತಾರೆ, ಅವ್ರನ್ನ ಕೇಳ್ಕೊಂಡು ನಮಗೆ ಗೈಡ್ ಮಾಡ್ತೀನಿ. ನನ್ನ ನಂಬರ್ ಇದೆಯಲ್ಲ ತಮ್ಮ ಹತ್ರ?
ಓಕೆ ಸರ್, ಇದೆ ಸರ್ ಮಾಡಿ. ನನಗೆ ಸೊ ಮಾಡಿ. ಇನ್ನೊಂದು ಪಾಯಿಂಟ್ಸ್ ಇಲ್ಲೇ ಗಮನದಲ್ಲಿ ಇಟ್ಕೊಳ್ಳಿ. ಎಸ್ಎ ಬರೆಯುವಾಗ ಕೆಲವರು ಈ ರೀತಿ ಬರೀತಾರೆ, HK UK ಅವ್ರದ್ದು ಓನ್ ಅಬ್ರಿವೇಷನ್ ಬರೀತಾ ಹೋಗ್ತಾರೆ. ಎಸ್ಎದಲ್ಲಿ ಈ ರೀತಿ ಯಾವತ್ತು ಬರಿಬೇಡಿ. HK ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಫುಲ್ ಬರೀರಿ, UK ಅಂದ್ರೆ ಉತ್ತರ ಕರ್ನಾಟಕ ಅಂತ ಬರೀರಿ, ಇಲ್ಲಾಂದ್ರೆ ಯುನೈಟೆಡ್ ಕಿಂಗ್ಡಮ್ ಅನ್ಕೊಂಡ್ತಾರೆ. ಸೊ ನಿಮ್ಮದೇ ಆದಂತ ಅಬ್ರಿವೇಷನ್ ಯಾರು ಬರಿಬೇಡಿ ಎಸ್ಎದಲ್ಲಿ. ಅಥವಾ ಇಲ್ಲಾಂದ್ರೆ UN ಅಂತ ಒಂದು ಅಬ್ರಿವೇಷನ್, ಯುನೈಟೆಡ್ ನೇಷನ್ಸ್, ಇದು ಅಪ್ರೂವ್ಡ್, ಅಥವಾ WHO ಅಂತ ಇದೆ. ಈ ರೀತಿ ಅಬ್ರಿವೇಷನ್ಸ್ ಅಪ್ರೂವ್ಡ್ ಅಬ್ರಿವೇಷನ್ಸ್ ಮಾತ್ರನೇ ಬರೀಬೇಕು. ಅದ್ ಬಿಟ್ರೆ ನಿಮ್ದೇ ಓದಂತ ಅಬ್ರಿವೇಷನ್ಸ್ ಬರಿಬೇಡಿ. UK ಅಂತ ಬರೆಯೋದು, NK ಅಂತ ಬರೆಯೋದು, NK ಅಂದ್ರೆ ನಾರ್ತ್ ಕರ್ನಾಟಕ, ಸೊ ಈ ರೀತಿ ಬರೆಯೋದು, MS ಮೈಸೂರು ಸ್ಟೇಟ್, MS ಇವೆಲ್ಲ ಯಾರಿಗೆ ಗೊತ್ತಾಗುತ್ತೆ. ಸೊ ನೀವೇ ಆದಂತ ಅಬ್ರಿವೇಷನ್ಸ್ ಯಾರು ಮಾಡ್ಕೋಬೇಡಿ. ಸ್ಟ್ಯಾಂಡರ್ಡ್ ಅಬ್ರಿವೇಷನ್ಸ್ UN, WHO, ISRO ಈ ರೀತಿ ಇರುವಂತ ಸ್ಟ್ಯಾಂಡರ್ಡ್ ಅಬ್ರಿವೇಷನ್ಸ್ ಮಾತ್ರನೇ, ಈ ರೀತಿ ಇರುವಂತ ಅಬ್ರಿವೇಷನ್ಸ್ ಗಳನ್ನು ಕೇವಲ ಬರೀರಿ. ನಿಮ್ಮದೇ ಆದಂತ ಅಬ್ರಿವೇಷನ್ಸ್ ಯಾರು ಮಾಡ್ಕೋಬೇಡಿ, ಅದು ಅರ್ಥನ ಆಗೋದಿಲ್ಲ. ಸೊ ಶಂಕರ್ ಆಯ್ತು, ಕ್ಲೋಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಕ್ಲೋಸ್ ಮಾಡೋಣ ಶಂಕರ್. Thank you, sir. Thank you, sir.